ಓಕೆ ಮೇಡಮ್, ಇವತ್ತು ಸ್ನಾನ ಮಾಡಬೇಡಿ, ರಾಘವನ್ನ ತಕ್ಕೊಂಡಿರೋದ್ರಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲ ಸಿಂಗಲ್ಲು, ಒಬ್ಬರು ನಾಟ್ ರೆಡಿ ಟು ಮಿಂಗಲ್. ಐ ಆಮ್ ಗೋಯಿಂಗ್. ಈ ಜೀವಮಾನ ಶ್ರೇಷ್ಠ ಸಾಧನೆ ಒಂದಲ್ಲ ಎರಡಲ್ಲ, ನೂರಾರು ಚಿತ್ರಗಳು, ನೂರಾರು ಬಿರುದುಗಳು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಸೇರಿದಂತೆ ದಶಕಗಳಿಂದ ಕನ್ನಡಿಗರನ್ನ ರಂಜಿಸ್ತಾ ಇರುವಂತ ಅಪ್ಪಟ ಕನ್ನಡತಿ ಮಾತೃ ಹೃದಯ. ಯಾಕಂದ್ರೆ ನಾವು ಜೀವಮಾನ ಶ್ರೇಷ್ಠ ಸಾಧನೆಯನ್ನು ಗುರುತಿಸಿದಾಗ ಆ ಸಾಧನೆಗೆ ನಾವು ಎದ್ದು ನಿಂತ ಚಪ್ಪಾಳೆಗಳನ್ನ ಸಲ್ಲಿಸಲೇಬೇಕು. ಇದು ನಮ್ಮೆಲ್ಲರ ಡಾಕ್ಟರ್ ತಾರಾ ಅನುರಾಧ ಮೇಡಮ್. ಅಂತಾರಾಷ್ಟ್ರೀಯ ಗಂಧದ ಸ್ನೇಹಿತೆಯಾಗಿ ಎಲ್ಲರಿಗೂ ಬೇಕಾದಂತ ತಾರಮ್ಮ ಆಗಿ ಈ ವೇದಿಕೆಯಲ್ಲಿ ಜೀವಮಾನ ಶ್ರೇಷ್ಠ ಸಾಧನೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನು ಪಡೆದು ಎಷ್ಟು ಹೆಮ್ಮೆ ಆಗ್ತಾ ಇದೆ. ನಮ್ಮೂರಿನ ವೇದಿಕೆಯನ್ನು ಅಲಂಕರಿಸಿರುವ ಈ 3 ಮಹನೀಯರ ಅಮೃತ ಹಸ್ತದಿಂದ ಸ್ವೀಕಾರ ಮಾಡಿದ ನನ್ನ ಧನ್ಯ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಈ ಮಹನೀಯರು ದಯಮಾಡಿ ಅವ್ರು ಕೂತ್ಕೋಬೋದೇನೋ, ಅವ್ರ ಜೊತೆ ನಿಂತಾಗ ನಾನು ಮಾತನಾಡೋದು ಕಷ್ಟ ಅನಿಸುತ್ತೆ, ತಪ್ಪು ತಿಳ್ಕೊಳ್ತಿದ್ರೆ. ಕೂತ್ಕೋತೀರಾ? ಚಿತ್ರರಂಗಕ್ಕೂ ಮತ್ತು ಜೀವನಕ್ಕೂ ಒಂದು ಅವಿನಾಭಾವ ಸಂಬಂಧ. ಚಿತ್ರಗಳಲ್ಲಿ ಯಾರೋ ಪಾತ್ರನ ಸೃಷ್ಟಿ ಮಾಡ್ತಾರೆ, ಯಾರೋ ಮಾತುಗಳನ್ನ ಬರೀತಾರೆ, ಯಾರೋ ನಮ್ಮ ಹಾಡುಗಳಿಗೆ ಧ್ವನಿ ಆಗ್ತಾರೆ. ಆದರೆ ಜೀವನದಲ್ಲಿ ಎಲ್ಲವೂ ನಾನು ಮಾಡ್ತೀನಿ, ಎಲ್ಲವೂ ನಾನು ಆಗಿದ್ದೀನಿ, ಎಲ್ಲವೂ ನನ್ನಿಂದಲೇ ಅನ್ನುವ ಭ್ರಮೆ ನಮ್ಮಲ್ಲಿರುತ್ತೆ. ಆದರೆ ಅದು ಸುಳ್ಳು. ನಾನಿದ್ದೇನೆ, ನಿಮ್ಮೆಲ್ಲರಿಗಿಂತಲೂ ಆಡಿಸ್ತಾ ಇರೋನು, ಆಡಕ್ಕೆ ಅವಕಾಶ ಮಾಡಿಕೊಟ್ಟಿರೋನು, ನಮಗೆ ಉಸಿರಾಡೋಕ್ಕೆ ನಮಗೆ ಉಸಿರಾಗಿರೋನು ಆ ಭಗವಂತ ಒಬ್ಬನೇ. ತಂದೆಯಿಂದ ಸಂಘರ್ಷ ಕಲಿಬೇಕಂತೆ, ತಾಯಿಯಿಂದ ಸಂಸ್ಕಾರ ಪಡಿಬೇಕಂತೆ, ಉಳಿದಿದ್ದನ್ನೆಲ್ಲ ಸಮಾಜ ನಮಗೆ ಕಲಿಸ್ಕೊಡೋದಂತೆ. ನನ್ನ ಎಲ್ಲ ಚಿತ್ರಗಳ ನಿರ್ದೇಶಕರು ತಂದೆ ಸ್ಥಾನದಲ್ಲಿ ನಿಂತರೆ, ನನ್ನ ಎಲ್ಲ ಚಿತ್ರಗಳ ನಿರ್ಮಾಪಕರು ತಾಯಿ ಸ್ಥಾನದಲ್ಲಿ ನಿಲ್ತಾರೆ. ಹಾಗೆ ನನ್ನ ಹೆತ್ತವರು, ನನ್ನನ್ನು ಹೊತ್ತವರು ಅಂತಂದರೆ ನನ್ನ ಯಜಮಾನ ಮನೆಯವರು, ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಚಿತ್ರ ಜೀವನದಲ್ಲಿ ಬಹಳ ಸಣ್ಣ ಪುಟ್ಟ ಪಾತ್ರಗಳಿಂದ ಪ್ರಾರಂಭ ಮಾಡಿದೆ. ಎಂದು ನಾನು ಬಹಳ ಸಣ್ಣ ಪುಟ್ಟ ಪಾತ್ರಗಳೇ ಮಾಡ್ತಾ ಇದ್ದೀನಿ. ನನಗೆ ಹೀರೋಯಿನ್ ಪಾತ್ರ ಸಿಗಲಿಲ್ಲ, ನಾಯಕಿಯಾಗಿ ಅಭಿನಯ ಮಾಡಿಲ್ಲ ಅಂತ ನಾನು ಎಂದೂ ಕೊರಗಲೇ ಇಲ್ಲ. ಯಾಕಂದರೆ ಸಮುದ್ರದಷ್ಟು ಸವಾಲುಗಳು ನಮ್ಮ ಮುಂದೆ ಇದ್ದರೂ ಆಕಾಶದಷ್ಟು ಅವಕಾಶಗಳು ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಬೆಳೆದೆ. ನನ್ನ ದೈವ ಕೂಡ ನನ್ನನ್ನು ಕೈ ಹಿಡಿತು ಅಂದರೆ ತಪ್ಪಾಗಲಾರದು. ಹಲವಾರು ವಿಚಾರಗಳನ್ನು ಮಾತಾಡಬೇಕು ಅಂತ ಆಸೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕು ಅಂತ ಆಸೆ. ಯಾರಿಂದ ಪ್ರಾರಂಭ ಮಾಡಲಿ, ಯಾರನ್ನ ನೆನೆಸ್ಕೊಳ್ಳಿ? ನಾನು ಈ ಭೂಮಿಗೆ ಬರಲು ಕಾರಣವಾದರೆ ನನ್ನ ಹೆತ್ತವರು, ನನ್ನ ಚಿತ್ರರಂಗದಲ್ಲಿ ನನ್ನನ್ನು ಹೆಸರನ್ನು ಬದಲಾಯಿಸಿ ಜೀವನ ಕೊಟ್ಟವರು ನನ್ನ ಚಿತ್ರರಂಗದ ಹಿರಿಯರು, ಗುರುಗಳು, ಮತ್ತು ನನಗೆ ಮತ್ತೊಮ್ಮೆ ನನ್ನನ್ನು ಶ್ರೀಮತಿಯಾಗಿಸಿದ ನನ್ನ ಯಜಮಾನರು, ನನ್ನನ್ನು ತಾಯಿಯಾಗಿಸಿದ ನನ್ನ ಮಗ ಶ್ರೀಕೃಷ್ಣ, ಎಲ್ಲರೂ ಅಭಿಮಾನಿಸುವ ಅಥವಾ ನನ್ನನ್ನು ಗೌರವದಿಂದ ನೋಡುವ ತಾರಮ್ಮ ಅಂತ ಕರೆದ ಎಲ್ಲರೂ ಅಮ್ಮನಾಗಿಸಿದ ಎಲ್ಲ ನನ್ನ ಅಭಿಮಾನಿ ದೇವರುಗಳು, ಎಲ್ಲ ದೇಶಿಗಳು, ಎಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು, ಅಂದರೆ ನಾವು ಹುಟ್ಟಿದ ಊರನ್ನು ನಾವು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಋಣನ ನಾವು ಯಾವತ್ತೂ ತೀರ್ಸಕ್ಕಾಗೋದಿಲ್ಲ. ಹಾಗೆ ನಾವು ಬಯಸದೇ ಬಂದ ಭಾಗ್ಯ. ಆಗಲೇ ಭಾರದ್ವಾಜ್ ಅವ್ರು ಹೇಳ್ತಾ ಇದ್ರು, ನನಗೆ ಯಾಕೆ ಅವಾರ್ಡ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಈಗ ಅವರೇ ಉತ್ತರ ಕೊಟ್ಟರು ಅದಕ್ಕೆ.
ನಾನು ಕ್ರಿಕೆಟ್ ಆಡ್ಬೇಕಾರೆ ಕೊಟ್ಟಿಲ್ಲ, ಆದರೆ ಅದನ್ನು ಮಾತನಾಡ್ಬೇಕಾರೆ ಕೊಟ್ಟರು. ಹಾಗೆ ನನಗೆ ಬಯಸದೇ ಬಂದ ಪ್ರೀತಿ, ಗೌರವ ಅಥವಾ ಈ ಅಭಿಮಾನವನ್ನ ಬೇಡ ಅನ್ನೋದಕ್ಕೆ ನನಗಷ್ಟು ಇಷ್ಟನೂ ಆಗೋದಿಲ್ಲ. ಇದನ್ನ ನಾನು ಯಾರ ಬಗ್ಗೆನೂ ಟಾಂಗ್ ಕೊಡ್ತಾ ಇಲ್ಲ, ನಾನೇನು ಭಯ ಆಗುತ್ತೆ ಏನಾದ್ರು ಮಾತಾಡಿದ್ರೆ. ಅದನ್ನು ಬಹಳ ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡ್ತೇನೆ. ನನಗಿಷ್ಟೇ ಅನಿಸೋದು, ನಮ್ಮ ಕಣ್ಣು ಚೆನ್ನಾಗಿದ್ರೆ ಈ ಪ್ರಪಂಚ ಚೆನ್ನಾಗಿ ಕಾಣುತ್ತೆ, ನಮ್ಮ ಮನಸ್ಸು ಚೆನ್ನಾಗಿದ್ರೆ ಪ್ರಪಂಚಕ್ಕೆ ನಾವು ಚೆನ್ನಾಗಿ ಕಾಣಿಸ್ತೀವಿ. ನೀವೆಲ್ಲರೂ ಎಲ್ಲೋ ಹುಟ್ಟಿದಿರಿ, ಎಲ್ಲೋ ಬೆಳೆದಿದ್ದೀರಿ, ಆದರೆ ಇಲ್ಲಿ ಬಂದು ಬದುಕನ್ನು ಕಟ್ಕೊಳ್ತಿದ್ದೀರಿ. ಎಲ್ಲರಿಗೂ ನಾನು ಆವಾಗಲೇ ಒಂದು ಪತ್ರಿಕಾಗೋಷ್ಠಿ ಹೇಳಿದ್ದೆ, ಮಕ್ಕಳು ಫಾರಿನಲ್ಲಿ ಇದ್ದಿದ ತಕ್ಷಣ ತಂದೆ ತಾಯಿಗಳು ಹಲವಾರು ಕನಸುಗಳನ್ನು ಕಂಡಿರ್ತಾರೆ. ಯಾಕಂದರೆ ಅವರು ಕಷ್ಟಪಟ್ಟು ನಿಮಗೆ ಜೀವನವನ್ನು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿರ್ತಾರೆ. ತುಂಬ ಜನ ಅಂದ್ಕೊಳ್ತಾರೆ ಭಾರತ ದೇಶವನ್ನು ನಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ಇದ್ದರೆ ಅವರು ತುಂಬ ಚೆನ್ನಾಗಿರ್ತಾರೆ, ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ತುಂಬ ಚೆನ್ನಾಗಿ ಅನುಕೂಲವಾಗಿರ್ತಾರೆ, ಇದೆಲ್ಲ ಅನ್ಕೊಂಡಿರ್ತಾರೆ. ಆದರೆ ಇಲ್ಲಿ ಬಂದು ಕಷ್ಟಪಡುವ ಜನಗಳಿಗೆ ಗೊತ್ತು ಅದು ಎಷ್ಟು ಕಷ್ಟದಿಂದ ಬದುಕಿರ್ತಾರೆ. ನಾನು ಬಹಳ ಜನ ಹತ್ತಿರದಿಂದ ನೋಡಿದ್ದೀನಿ. ಆಗಲೇ ಜೋಗಿಯರು ಅವ್ರು ಮಾತಾಡ್ತಾ ತುಂಬ ಚೆನ್ನಾಗಿ ಹೇಳಿದ್ರು, ಕನ್ನಡ ಭಾಷೆಯನ್ನು ನಾವೆಲ್ಲರೂ ಹುಡುಕಬೇಕು ಅಂತಂದರೆ ಇಂತಹ ಕಡೆಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ ಅನ್ನುವ ಸತ್ಯವನ್ನು ಅವರು ಬಿಚ್ಚಿಟ್ರು. ಕನ್ನಡವನ್ನಷ್ಟೇ ಅಲ್ಲ, ತಮ್ಮ ಬದುಕನ್ನು ಹೇಗೆ ಬದುಕಬೇಕು, ಕನ್ನಡ ತಾಯಿಗೆ ಹೇಗೆ ನಮನ ಕೊಡಬೇಕು, ಕನ್ನಡಿಗರಿಗೆ ಹೇಗೆ ಗೌರವಿಸಬೇಕು, ಕನ್ನಡಿಗರನ್ನು ಕರೆದು ನಮ್ಮ ಮನೆಯವರು ಇವರು ಅಂತ ಹೇಗೆ ಅಭಿಮಾನಿಸಬೇಕು ಅನ್ನೋದನ್ನು ನೀವೆಲ್ಲರೂ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಮುಖ್ಯವಾಗಿ GKD ಗ್ರೂಪ್ಸ್ ಅವರಿಗೆ, ಅಂದರೆ ನನಗೆ ಪೀಟ್ರ್ ಮಾತ್ರ ಬಂದು ಮೊದಲು ಕರೆದಿದ್ದು, ನನಗೆ ದೀಪಕ್ ಮತ್ತು ದೀಪಿಕಾ ಅವರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲ ಗೊತ್ತಾಯಿತು, ದೀಪಕ್ ಮತ್ತು ದೀಪಿಕಾ ಅವರು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಂತ. ದೀಪಕ್, ದೀಪಿಕಾ, ನಿಮ್ಮೆಲ್ಲ ಸಂಗಡಿಗರಿಗೂ, ಪೀಟರ್ ಮತ್ತು ಎಲ್ಲ ಹುಡುಗರಿಗೂ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಹೃದಯಪೂರ್ವಕವಾದ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ತಾರಮ್ಮ. ಎಲ್ಲ ಪಾತ್ರಕ್ಕೂ ಒಂದು ಕೈಗನ್ನಡಿ ಅಂತ ಏನಾದರೂ ಇದ್ರೆ ಅದು ನಮ್ಮ ತಾರಮ್ಮ ಅವರೇ. ಸೊ ಅಂತ ಪಾತ್ರಗಳ ಮೂಲಕ ಸದಾ ನಮ್ಮ ಹೃದಯಗಳಲ್ಲಿ ಬೆಳಗ್ತಾ ಇರ್ತಾರೆ ತಾರಮ್ಮ ಅವರು. ಅಂಡ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಜೀವಮಾನ ಶ್ರೇಷ್ಠ ಸಾಧನೆ ಅಂದ ತಕ್ಷಣ ಅದು ಪಾಸ್ ಅಲ್ಲ, ಅದು ಎಂಡ್ ಅಲ್ಲ. ಇಲ್ಲಿಂದ ಮತ್ತೊಂದು ಇತಿಹಾಸ, ಒಂದೊಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಅದು ಚೆನ್ನಾಗಿ ಆಗಿ ಯಾವಾಗಲೂ ನಮ್ಮನ್ನ ರಂಜಿಸ್ತಾ ಇರಿ ಅಂತ ಕೇಳ್ಬೋದೀವಿ. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಥ್ಯಾಂಕ್ ಯು. ಅಂಡ್ ತುಂಬ ಹೃದಯದ ಧನ್ಯವಾದಗಳು. ಒಂದು ಫೋಟೋ ಈ ಫೋಟೋ ದೀಪಕ್ ಗೌಡ್ರು, ದೀಪಿಕಾ ಮತ್ತು ಪೀಟರ್ ದಯಮಾಡಿ ಬನ್ನಿ. ನನಗೆ ಪೂರ್ತಿ ಆಗಲ್ಲ ಅನ್ಸುತ್ತೆ. ದೀಪಿಕಾ ಬಾಮ್ಮ, ಗೌಡ್ರೆ ಬನ್ನಿ. ಹೂವಿನ ಜೊತೆ ನಾನು ಸ್ವರ್ಗ ಸೇರ್ಕೊಳ್ಳೋ ಹಾಗೆ ನಾವು ಈ ಫೋಟೋ ಸೇರ್ಕೊಳ್ಳಿ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಿದ್ದಾರೆ, ಒಡೆಯರಿದ್ದಾರೆ. ಒಡೆಯರೇ, ಅಕಸ್ಮಾತ್ ತಪ್ಪು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು. ನಾವು ಸಿನಿಮಾಗಳನ್ನ ನೋಡ್ತಿದ್ರೆ ಅಂಥದ್ರಲ್ಲಿ ನಮ್ಮ ತಾರಮ್ಮ ಅವರ ಒಂದು ಸಿನಿಮಾಗಳು, ಅವರ ಅಭಿನಯವನ್ನ ನೋಡಿದ್ದಲ್ಲಿ ಅವರ ಬಗ್ಗೆ ಒಂದು ಮಾತು ಪ್ಲೀಸ್. ನಾನು ತಾರಾ ಮೇಡಮ್ ಅವರು ಪರಿಚಯ ಆಗಿದ್ದು ನಿಜಕ್ಕೂ ಒಂದು ರಾಜಕೀಯ ದೃಷ್ಟಿಯಲ್ಲಿ. ನಮ್ಮ ಹಿಂದೆನೂ ಸಹ ಒಂದು ಕೆಲವು ಕಾರ್ಯಕ್ರಮಕ್ಕೆ ಕರೆದಿದ್ರು, ಆದರೆ ಅದು ಅಷ್ಟು ಏನು ಪರಿಚಯ ಆಗಿರಲಿಲ್ಲ. ಆದರೆ ಏನು ರಾಜಕೀಯ ಜೀವನ ಒಂದು ಶುರು ಆಗಿದ್ದ ಸಮಯದಲ್ಲಿ, ನಮ್ಮ ಚುನಾವಣೆ ಆಗಿದ್ದ ಸಮಯದಲ್ಲಿ ಪ್ರತಿಯೊಬ್ಬರು ಏನು ಪ್ರಚಾರ ಮಾಡಬೇಕಾಗಿರುವಂಥದ್ದು ಕರ್ತವ್ಯ, ಯಾರ್ಯಾರು ಪಕ್ಷದ ಮುಖಂಡರು ಇದ್ದಾರೋ ತಮ್ಮ ಕರ್ತವ್ಯ ಯಾರು ಕೊಟ್ಟಿದ್ರು ಅವ್ರು ಬಂದು ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ತಾರಾ ಅವರು ಒಬ್ಬರೇ
ಕೇಳಿದ್ದು ಬರಬೇಕು ನಾನು ಅಂತ ಈ ಕ್ಷೇತ್ರಕ್ಕೆ, ನಾನೇ ಬಂದು ಇಲ್ಲಿ ಪ್ರಚಾರ ಮಾಡಬೇಕು ಅವ್ರ ಪರವಾಗಿ ಅಂತ ಪದೇ ಪದೇ ಕೇಳಿ ಬಂದಿದ್ದು ಅವರು. ಅದರಲ್ಲಿ ಯಾವತ್ತೂ ಅವರಿಗೆ ಬರೆಯೋಗಿದ್ದೀವಿ. ಕೊನೆಯ ದಿನದಲ್ಲಿ ಬಂದು ನಮ್ಮ ವಿರಾಜಪೇಟೆಯಲ್ಲಿ, ಕೊನೆಯ ದಿನ ಅಂದರೆ ಎಲ್ಲರೂ ಸುಮ್ಮನೆ ಮಾಡ್ತೀವಿ, ಏನು ಆಗುತ್ತೆ ಆ ಸಂದರ್ಭದಲ್ಲಿ ಎಲ್ಲರೂ ಒಂದು ರೀತಿ ಸುಸ್ತಾಗಿರ್ತದೆ ಮತ್ತು ಒಂದು ರೀತಿ ಎಲ್ಲರಿಗೂ ಉತ್ತೇಜನ ತುಂಬ ಕೆಲಸ ಆಗಬೇಕಾಗಿದೆ. ಬಂದು ಎಲ್ಲರಿಗೂ ಉತ್ತೇಜನ ತುಂಬಿಸಿ ಕೊಡಗುವಲ್ಲಿ ಒಂದು ರೀತಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಅದೇ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಒಂದು ಕೊಡುಗೆ ಇದೆ ಚಲನಚಿತ್ರಕ್ಕೆ. ನಂತರವೂ ಸಹ ಅನೇಕ ಕ್ಷೇತ್ರದಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ಸಂಪೂರ್ಣವಾಗಿ ಒಂದು ಕನ್ನಡಿಗರಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒಡೆಯರೆ. ಶಿವರಾಜ್ ಸರ್, ಮಾತಿನ ತಾರಮ್ಮ ಬಗ್ಗೆ ಪ್ಲೀಸ್. ತಾರಮ್ಮನ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ನಾನು 2ನೇ ಸತೆ ಸಚಿವರಾದಾಗ ಅವರು ವಿಧಾನ ಪರಿಷತ್ತಿನ ಸದಸ್ಯರು. ಅವರಿಗೆ ವಿಶೇಷವಾದಂಥ ಹೆಣ್ಣು ಮಕ್ಕಳ ಬಗ್ಗೆ ಭಾಳಷ್ಟು ಕಾಳಜಿನೂ ಇದೆ. ಅದರ ಬಗ್ಗೆ ವಿಧಾನ ಪರಿಷತ್ತೊಳಗೆ ಕ್ವಶನ್ ಹಾಕೋದ್ರ ಮುಖಾಂತರ, ಪ್ರಶ್ನೆ ಕೇಳೋದ್ರ ಮುಖಾಂತರ ಒಂದು ರಾಜ್ಯಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದೊಳಗೆ ತಾರಮ್ಮಂದು ಇದೆ. ಯಾಕಂದರೆ ಬರೀ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ರಾಜಕೀಯ ಕ್ಷೇತ್ರದೊಳಗೂ ಒಳ್ಳೆಯ ಕೆಲಸವನ್ನು ಮಾಡಿದಂಥದ್ದು ನಿಜವಾಗ್ಲೂ ತಾರಮ್ಮ. ನಾನು ಭಾಳ ನನ್ನ ಕ್ಷೇತ್ರ, ಸಿನಿಮಾ ನಟರು ಯಾವುದಾದ್ರೂ ಕ್ಷೇತ್ರಕ್ಕೆ ನಾವು ಕಾರ್ಯಕ್ರಮಕ್ಕೆ ಕರಿತೀವಿ ಅಂದರೆ ಅವರು 2-3 ಸತಿ ನಾವು ಭೇಟಿ ಆದನ್ನು ಕೆಲವೊಂದಿಷ್ಟು ಮಂದಿ, ನಾನು ಎಲ್ಲರನ್ನೂ ಹೇಳೋಕ್ಕೆ ಇಷ್ಟಪಡೋಲ್ಲ, ಬರ್ತೀವಿ ಇಲ್ಲ ಅಂತಂತಾರೆ. ಆದರೆ ನಮ್ಮ ತಾರಕ್ಕ ನಿಜವಾಗ್ಲೂ ನನ್ನ ಕ್ಷೇತ್ರದ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ, ನಿನ್ನ ಕ್ಷೇತ್ರಕ್ಕೆ ಆ ಕಾರ್ಯಕ್ರಮದೊಳಗೆ ನಾನು ಭಾಗಿಯಾಗ್ತೀನಿ ಅಂತಂದು ಬಂದು ಭಾಳ ಹೆಮ್ಮೆಯಿಂದ ನನ್ನ ಮನೆಗೆ ಬಂದು, ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಜೊತೆಗೆಲ್ಲ ಇದ್ದು ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಅವರಿಗೆ ಯಾವ ಅಹಂಕಾರ ಆಗಲಿ ಯಾವುದೂ ಇಲ್ಲ. ವಿಧಾನ ಪರಿಷತ್ತಿನ ಸದಸ್ಯರು, ನಾನು ಚಿತ್ರ ನಟಿ, ನನ್ನ ಅಹಂಕಾರ ಮಾತ್ರ ಇಲ್ಲ. ನಿಜವಾಗಲೂ ತಾರಕ್ಕನ ಅಕ್ಕನಾಗಿ ನಾನು ನೋಡಿದ್ದೀನಿ. ನಿಜವಾಗಲೂ ಭಾಳ ಖುಷಿ ಪಡುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ವಿಶೇಷವಾಗಿ ಹೆಚ್ಚು ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದಂಥದ್ದು ಯಾರಾಗುತ್ತೆ ಅದು ತಾರಕ್ಕ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. Super. And a very special thanks to you, sir. Hands with us. She is the pride of Karnataka film industry, Kannada film industry. Thank you, sir. I'm so sorry, I don't understand accent, but I believe that much energy she had. That powerful she had. That she's very famous. That everyone like her. And I like you so. That's I can say to you. And really, we will, yani blessing, you will be blessing. And we will pray for you. Always, God bless you and always have long life. Super. Thank you so much for your kind words, sir. ಈಗ ತಾರಮ್ಮ ನಮ್ಗಾಗಿ ಮುಸ್ಸಂಜೆಲಿ ನಮ್ಮೂರಲ್ಲಿ ಇಲ್ಲ ಹಾಡಲ್ಲ ತರ ಒಂದು ಮುಸ್ಸಂಜೆಲಿ ನಮ್ಮೂರು ದುಬೈಯಲ್ಲಿ ಪ್ರಶಸ್ತಿನ ಪಡ್ಕೊಂಡಿದ್ರೆ ಅದನ್ನ ಜ್ಞಾಪಿಸಿದೆ ಅಷ್ಟೇ. ಥ್ಯಾಂಕ್ ಯು. ಶಿವರಾಜ್ ಸರ್ ಅವರು ಆ ಹಾಡು ನೋಡಿದ್ದೀರಾ ಸರ್? ಒಳ್ಳೆ ಹಾಡನ್ನು ಹಾಡಿಸ್ಬೋದು ಅಂತ ನೀವು ಹೇಳ್ತಿದ್ದೀರ. ತಾರಾ ಮೇಡಮ್ ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿ. ಲವ್ಲಿ ತಾರಮ್ಮ, ಲವ್ಲಿ. ನನಗೆ ತಾರಮ್ಮ ಬ್ಯಾಕ್ ಗ್ರೌಂಡಲ್ಲಿ ಬಂದು ಹೇಳಿದ್ದಾರೆ, ಏನು ಮಾತಾಡೋಣ ಅಂತ. ಅವರು ಸಖತ್ ಕ್ಯೂಟ್. ಅವರು ಸಿನಿಮಾಗಳಲ್ಲಿ ಮುದ್ದು ಮುದ್ದು ಕ್ಯೂಟ್ ಅಮ್ಮ ಥರ ಎಲ್ಲ ಏನು ಆ್ಯಕ್ಟ್ ಮಾಡ್ತಾರೋ ಅವ್ರು ನಿಜವಾಗ್ಲೂ ಹಂಗೆ ಇರೋದು. ಹೌದು ಕಡಿಮಾ ಅಂತ ಹೇಳಿ ಅವಾಗ ಕೈ ಕೊಡುತ್ತೆ. ನೆಕ್ಸ್ಟ್ ಪ್ರಶಸ್ತಿ ನಾನು ಹೇಳ್ತೀನಿ. ಅದೇ ಬಿಟ್ಟು ಇವಾಗ ಪ್ರಶಸ್ತಿಗಳನ್ನ ನೋಡಿದ್ರಿ, ಸಾಧನೆ ಮಾಡಿರೋದನ್ನ ನೋಡಿದ್ರಿ. ಮತ್ತೊಂದು ಬಹಳ ಸುಂದರವಾದಂಥ, ಕಣ್ಣಿಗೆ ತಂಪನ್ನು ಕೊಡುವಂಥ ಕನ್ನಡದ ರೊಮ್ಯಾಂಟಿಕ್ ಹಾಡುಗಳ ಎಲ್ಲ ಎಕ್ಸ್ಪ್ರೆಷನ್ ಅನ್ನ ಸ್ಟೇಜ್ ಮೇಲೆ ತಗೊಳ್ಳುವಂತಹ ಒಂದು ಪರ್ಫಾರ್ಮೆನ್ಸ್, ಅದು ನಮ್ಮ ಕನ್ನಡದ ಮತ್ತೊಂದು ಪ್ರತಿಭೆ, ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಹೆಸರನ್ನ ಮಾಡಿದಂಥ ವೆರಿ ಬ್ಯೂಟಿಫುಲ್ ಮಯೂರಿ ಅವರನ್ನ ರಬ್ಬಿಂಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. Was a quiet desert town. On the level.
Its beginnings were simple, with modest structures dotting the landscape, a place where dreams were just starting to take shape. Through the visionary leadership of Sheikh Mohammed bin Rashid Al Maktoum, Dubai embarked on an extraordinary journey of transformation. I wanted to be number one, Mike's on. not in the region, but in the world. ಅಂತ ನಿಮ್ಮ ಚಪ್ಪಾಳೆ ಎಲ್ಲಿಗೂ ಕೇಳಿಸ್ಬೇಕಂತೆ. ಸೊ ದಯವಿಟ್ಟು ನಿಮ್ಮ ಚಪ್ಪಾಳೆ ಜೋರಾಗಿ ಕೇಳಿಸ್ಲಿಲ್ಲ ಅಂದರೆ ನಿಮ್ಮನ್ನ ಮನರಂಜನೆಗೆ ಬಂದಿರುವಂಥ ನಮ್ಮ ಕಲಾವಿದರಿಗೆ ಈ ಚಪ್ಪಾಳೆನೇ ಉಸಿರಾಗುತ್ತೆ, ಈ ಚಪ್ಪಾಳೆನೇ ಜೀವಾಳ ಆಗುತ್ತೆ. ಸೊ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ನ ಮಾಡಿರುವಂಥ ಇಲ್ಲ ಹೊಡೆಯಲ್ಲ ನೋಡಿ ಇವಾಗ ಅವ್ರು ಏನಾಗುತ್ತೆ ಅಂದ್ರೆ ದುಬೈಯಲ್ಲಿ ಒಂಟೆಗಳಿದೆಯಲ್ಲ, ಒಂಟೆಗಳು ಹೆಂಗೆ ಹೇಳಿದ್ರು ಸ್ಲೋ ಹೋಗುತ್ತೆ, ಅಂದ್ರೆ ನಮ್ಮವ್ರು ಸ್ಲೋ ಆಗಿ ಚಪ್ಪಾಳೆ ಹೊಡಿತಾರೆ, ಸ್ಲೋ ಆಗ್ತಾ ಇದೆ ಅಷ್ಟೇ. ಇದು ದುಬೈಯಲ್ಲಿರೋ ಕನ್ನಡಿಗರು. ಇದೇ ನಮ್ಮ ಕರ್ನಾಟಕದ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಚಪ್ಪಾಳೆ ಹೊಡೆಯೋದು ನೋಡಿ. ಇದಕ್ಕೆ ನನಗೆ ಭಯ ಆಗಿದೆ, ಒಂಟೆ ಮೇಲೆ ಕೂರಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಂತ ಹೇಳಿ ನಾನು ಬಂದಿದ್ದೀನಿ. ಒಂದು ಒಂಟೆ ನೋಡಿಲ್ಲ ಇಲ್ಲಿ ನಾನಿನ್ನ. ಅಲ್ಲ ಡೆಸರ್ಟ್ ಸಫಾರಿಗೆ ಏನು ನೋಡಿಲ್ವಲ್ಲ ನಾನು, ನೋಡಿಲ್ವಾ? ನೋಡಿಲ್ಲ ಡೆಸರ್ಟ್ ಸಫಾರಿ ನೋಡ್ಲೇಬೇಕು ಖಂಡಿತ. ಹಂಗಂದ್ರೆ ನಿಮ್ಮ ಸಂವಿಧಾನ ನಾನು ಒಂದು ವೆಂಕಟೇಶ್ ಸರ್ ಕೂಡ ಇದ್ದಾರೆ, ನಾಳೆ ನಾನು ಸ್ಪಾನ್ಸರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್. ರಾಘು ಅವರು ನನಗೆ ನಾಳೆ ಡೆಸರ್ಟ್ ಸಫಾರಿ ಕರ್ಕೊಂಡು ಹೋಗ್ಬೇಕಂತ ನನ್ನ ಆಸೆ ಸರ್. ಅಲ್ವಾ, ನೀವು ಹೋಗಿದ್ದೀರಾ ಸರ್? ಅಲ್ಲಿ ಒಂಟೆ ಮೇಲೆ ಕೂತಿದ್ದೀರಾ? ಅರೆ ಲವ್ಲಿ. ಈಗ ಒಂಟೆ ಮೇಲೆ ಕೂರ್ಲಿಲ್ಲ, ನಮ್ಮ ಹುಡುಗರ ಹೆಗಲ ಮೇಲೆ ಕೂತು ಪರ್ಫಾರ್ಮ್ ಮಾಡಿದಂತ ಮಯೂರಿಯನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಮಯೂರಿ, ಒಳ್ಳೆ ಚಪ್ಪಾಳೆ. ಅಶ್ವಿನಿ ನಕ್ಷತ್ರ, ಅದು ಗ್ಲಾಮರ್ ನೋಡಿದ್ರೆ ಮಾತ್ರ ನಮ್ಮ ಹುಡುಗರು ಖುಷಿ ಪಡ್ತಾರೆ. ನಮ್ಮನ್ನ ಎಷ್ಟು ಜನ ಅಂತ ನೋಡ್ತಾರೆ. ಕೊಡಿ ಮಯೂರಿ ಅವರೇ. ಮಯೂರಿ ಅವರೇ, ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದು ನಿಮ್ಗೆ ಹೇಗೆ ಅನ್ಸುತ್ತೆ? ಮೊದಲನೇದಾಗಿ ಅನೇಕ ಭಾಗಗಳಲ್ಲಿ ಸಾಧನೆ ಮಾಡಿರುವಂತಹ ದಿಗ್ಗಜರಿದ್ದಾರೆ, ಕನ್ನಡಿಗರಿದ್ದಾರೆ, ದುಬೈಯಲ್ಲಿದ್ದೀನಿ. ಸೊ ಎಲ್ಲರಿಗೂ ಮಯೂರಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ಗಂಧದ ಗುಡಿ ಎಂಥ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್. ತುಂಬ ಖುಷಿ ಆಗ್ತದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ದೀಪಿಕಾ ಅವ್ರಿಗೆ ಮತ್ತು ದೀಪಕ್ ಸರ್ಗೆ ಇಂಥ ಒಳ್ಳೆ ವೇದಿಕೆನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಇಲ್ಲಿ ಪರ್ಫಾರ್ಮ್ ಮಾಡಿ ಭಾರಿ ಖುಷಿ ಆಯಿತು. ಸೊ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ. ತುಂಬ ಒಳ್ಳೆಯವರು, ಟಕ್ಕಂತ ಬರ್ತಾರೆ, ಟಕ್ಕಂತ ಡಾನ್ಸ್ ಮಾಡ್ತಾರೆ, ಟಕ್ಕಂತ ಮಾತಾಡ್ಬಿಟ್ಟು ಹೋಗ್ತಾರೆ. ಈಗ ಇವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡೋದಕ್ಕೆ ಏನ್ ಮಾಡಬೇಕು? ಎಲ್ಲ ಲಿಕ್ವಿಡ್ ಡಯಟ್ ಸ್ಟಾರ್ಟ್ ಮಾಡ್ಬಿಟ್ರ? ಈಗ ಮಯೂರವರ ನೆನಪಿನ ಕಾಣಿಕೆಯನ್ನು ನೀಡೋದಕ್ಕೆ ಟ್ರೈಸ್ಟ್ ಸಂಸ್ಥೆಯ ಫೌಂಡರ್ ಹಾಗೂ ಸಿಇಒ ವೈಭವ್ ಸೇತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್.
ಥ್ಯಾಂಕ್ ಯು ವೆರಿ ಮಚ್. ಈ ಪ್ರಶಸ್ತಿಯನ್ನು ಈ ಸನ್ಮಾನವನ್ನು ಮಾಡಿದ್ದೀರಾ, ಈ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಒಂದೆರಡು ಮಾತು. ಪರವಾಗಿಲ್ಲ, ನೀವು ಯಾವ ಭಾಷೆ ಮಾತಾಡೋ ನಾವು ಅರ್ಥ ಮಾಡ್ಕೊತೀವಿ. ಅದು ಅರ್ಥ ಆಗಲ್ಲ. ಅವ್ರಿಗೆ ಎಲ್ಲರೂ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಸರ್ 1-2 words. ಎಸ್, ರೆಡಿ ಸರ್. ಸಬ್ ಬರ್ತದೆ ಸರ್ ನಮಗೆ. I represent Freestar Real Estate. From the last decade, we are guiding people investing in the UAE real estate market. And also, if you want to invest in the real estate market, you can get in touch with us. Freestar, you can just type on Instagram or Google us. You can find us better. Okay. So thank you. And where are you from, sir? I am from New Delhi, India. ಓಕೆ, ಅವ್ರು ಡೆಲ್ಲಿ ಅವರು. ಸೊ ಹಾಗಾಗಿ ಹಿಂದಿ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ರಿಯಲ್ ಎಸ್ಟೇಟ್ ಸಂಸ್ಥೆನ ಹೊರಟಿದ್ದಾರೆ. ಸರ್, ಗಿವ್ ಅಸ್ ಆಲ್ಸೋ 1-2 ಫ್ಲಾಟ್. ವಿ ಕಮ್ ಹಿಯರ್ ಸರ್. Instagram, Freestar.ae. Instagram, full followers. I have 2.2 million followers, sir. Yeah, I can promote sir there, and you please 1 flat give sir. Done. ಅಷ್ಟೇ. ಇನ್ಮೇಲಿಂದ 2 steps that side please, because I am rich in Dubai. 1 flat I get free of cost. Just Habibi ma. Habibi, I also come to Dubai. Super sir, ನೀವು ಚೆನ್ನಾಗಿರಿ ಸರ್. Thank you very much, sir. Thank you so much. Thank you sir, thank you. ಒಳ್ಳೆ ಹುಡುಗ. Thank you ಮಯೂರಿ. Thank you. ನಾವು ಸಂದರ್ಭಗಳು ಬರ್ತಾ ಇರುತ್ತಲ್ಲ, ತಕ್ಕಂತೆ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ನೀವು ಕೇಳಂತಾನೆ 1 ಫ್ಲಾಟ್ 1 ಸೈಟು ಏನಪ್ಪ ನೀನು ತರಮ್ಮ, ಏನಪ್ಪ ನೋಡಿ. ಅಂದ್ರೆ ದುಬೈಯಲ್ಲಿ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಅವಾಗ ಬಂದ್ರೆ 3 hours ಇದೆ. ಎಷ್ಟೋ ಜನ ನಮ್ಮ ದುಬೈಯಲ್ಲಿರೋ ಕನ್ನಡಿಗರಿದ್ದಾರೆ. ನಾನು ನೀವು ಎಲ್ಲಿ ರಿಪೇರಿ ಮಾಡ್ಕೊಂಡ್ರಪ್ಪ, ನಾವು ಸ್ವಲ್ಪ ಅವ್ರ ಹತ್ರ ಮಾತಾಡೋಣ, 1-2 ಮಾತು. ಏನಂತೀರಾ ಅಲ್ವಾ? ಬನ್ನಿ ನಾವು ಅಂದ್ರೆ ನಮ್ಮ ಅತಿಥಿಗಳು ಸೆಲೆಬ್ರಿಟೀಸ್ ಜೊತೆ ಮಾತಾಡ್ತೀವಿ. ಇವತ್ತು ಆಕ್ಚುಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಬರ್ಡೇ. ಅವ್ರು ಯಾವಾಗಲೂ ಹೇಳೋದು ಓಕೆ. ಏನ್ ಮಾಡ್ಕೊಂಡಿದ್ದೀರಾ? ಸಾಗರದಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೀನಿ. ಏನು ಎನರ್ಜಿ ಸರ್, ಏನ್ ಸರ್ ಹಾಡಾಡ್ತೀರಾ ಸರ್, ಡ್ಯಾನ್ಸ್ ಮಾಡ್ತೀರಾ ಸರ್? ಆದ್ರೆ ನಿಮ್ಮನ್ನು ನೋಡಿದ್ರೆ ನೀವೊಂದು ಒಳ್ಳೆ ಡ್ಯಾನ್ಸರ್ ತರ ಅನ್ಸುತ್ತೆ ಸರಿ. ನಾನು ಒಂದು ಡೈಲಾಗ್ ಏನ್ ಕೊಡ್ತೀನಿ, ಹೇಳ್ತೀರಾ ನೀವು? ಅಂತಮ್ಮ ಎಲ್ಲಿಂದ ಬರ್ತಾ ಇದೆ ವಾಯ್ಸ್? ಓಕೆ. ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ. ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ. ಈಗ ಪವರ್ ಬರ್ಬಾರ್ದು, ಓಕೆನಾ? ನಮಗೆ ನಾವೇ ಹೀರೋ ಆಗ್ಬೇಕು. ಸೂಪರ್ ಸರ್. ಇವರು ಪ್ರೋಗ್ರಾಮ್ ನೋಡಕ್ ಬಂದಿರೋ ತರ ಇಲ್ಲ, ಇವ್ರ ಮಗನಿಗೆ ಹೆಣ್ಣು ನೋಡಕ್ ಬಂದಿರೋ ತರ. ಸಾರಿ ಮೇಡಮ್, ನನ್ನ ಜೀವನದಲ್ಲಿ ಆಲ್ರೆಡಿ ಜನ್ಯ ಇರೋದ್ರಿಂದ ನೀವು ಎತ್ಕೊಂಡ್ರೆ ಇದು 60 ಪಾಯಿಂಟ್ ಎಲ್ಲ ಏಜ್ ಪೀಪಲ್ ನನ್ನ ಇಷ್ಟಪಡೋದು. ಎಲ್ಲ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಬೇಕು. ಅವ್ರು ನೋಡಿ ಟಿ ಶರ್ಟ್ ಹಾಕೊಂಡ್ ಬಂದಿರೋ ನೋಡಿದ್ರೆ ಆಶೀರ್ವಾದ
ತಕ್ಕೊಳಂಗ್ ಮುಟ್ಕೊಡಿ. ಕೊಡ್ಕೊಡಿ, give a hug ಪಾಪ ಅಂದ್ರೆ ಏನಿದೆ. ಆಯ್ತು, ಏನ್ ನಿಮ್ಮ ಹೆಸರು? ಜ್ಯೋತಿ. ಸಿಗಲ್ಲ ಡಬಲ್ಲ ಲವ್ಲಿ ಮೇಡಮ್, ಏನ್ ಮಾಡ್ಕೊಂಡಿದ್ದೀರಾ ನೀವು? ಸದ್ಯಕ್ಕೆ ಆ ಕಡೆ ತಿರ್ಕೊಂಡು ಮಾತಾಡಿ. ಇವ್ರಿಗೆ ಪರಿಚಯ ಇದೆ ಜ್ಯೋತಿ ಅವ್ರದ್ದು? ಓಕೆ, ಎಲ್ಲರಿಗೂ ಹಾಯ್ ಹೇಳ್ಬಿಡಿ ಮೇಡಮ್. ಓಕೆ ಮೇಡಮ್, ಇವತ್ತು ಸ್ನಾನ ಮಾಡಬೇಡಿ, ರಾಘವನ್ನ ತಕ್ಕೊಂಡಿರೋದ್ರಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ರಾಘು, ನೀವು ಯಾರನ್ನಾದ್ರೂ ಕರೆದು ಮಾತಾಡಕ್ಕೆ ಇಷ್ಟಪಡ್ತೀರಾ? ಯಾಕೆ ತುಂಬ ಚೆನ್ನಾಗಿದ್ದಾರೆ ಮಾತಾಡ್ಬಿಟ್ಟು ಎಲ್ಲರೂ ಕೇಳ್ತಾರೆ. ಅಣ್ಣ ಅಣ್ಣ ಬನ್ನಿ, ಅಣ್ಣ ಬನ್ನಿ ಬನ್ನಿ. ಎಲ್ಲ ಸಿಂಗಲ್ಲು, ವಾವ್, ನಾಟ್ ರೆಡಿ ಟು ಮಿಂಗಲ್. ಬನ್ನಿ ಸರ್. ಸರ್, ಅಂತಾರಾಷ್ಟ್ರೀಯ ಕನ್ನಡ ಪ್ರಶಸ್ತಿ. ನಿಮ್ಮ ಹೆಸರು ಸರ್? ಮೋಹನ್. ಇಲ್ಲೇನು ಮಾಡ್ಕೊಂಡಿದ್ದಾರೆ ಸರ್? ಏನು ಹೌದಾ? ನಿಮಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಇವತ್ತು? ಇದೆ ಸರ್. ಇದೆಲ್ಲ ಡಾನ್ಸು, ಈ ಅವಾರ್ಡ್ ಎಲ್ಲ ಆದಮೇಲೆ ಮ್ಯೂಸಿಕಲ್ ನೈಟ್ ಎಲ್ಲ ಇರುತ್ತಲ್ಲ, ಹರಿಕೃಷ್ಣ ಸರ್ದು. ಹರಿಕೃಷ್ಣ ಸರ್ ಅವ್ರಿಗೆ ಯಾವ ಹಾಡು ಬಿಡ್ತು? ಒಂದು ಮಳೆ ಬಿಲ್ಲು ತುಂಬ ಚೆನ್ನಾಗಿ. ಒಂದು ಮಳೆ ಬಿಲ್ಲು, ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ. ಥ್ಯಾಂಕ್ ಯು ಸರ್. ಕೊಡಿ. ಯಾರು ಸಿಂಗಲ್ ಬಾಯ್ಸ್ ಇಲ್ಲ ಇಲ್ಲಿ? Are you single? No single? You no single? I am going back. ನಾನು ಇದೇನು ಸಿಂಗಲ್ ಅಂತ ಹೇಳ್ತಾರೆ. ಸಂಸ್ಥೆಯಾದಂತಹ ಹ್ಯಾಶ್ ಎಕ್ಸ್ಪರ್ಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ ಅವರು ದಯಮಾಡಿ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ. ಮ್ಯಾನೇಜಿಂಗ್ ಡೈರೆಕ್ಟರ್ ಫಾರ್ ಹ್ಯಾಶ್ ಎಕ್ಸ್ಪರ್ಟ್ ಟೆಕ್ನಾಲಜೀಸ್ LLC. ನಮ್ಮ ಓಟ ಒಂದು ಡೆಲಿವರಿ ಎಕ್ಸಲೆನ್ಸ್. ಈ ಸಂಸ್ಥೆನ ಪ್ರಾರಂಭ ಮಾಡಿ 3 ವರ್ಷ ಆಗಿದೆ ಫೆಬ್ರವರಿಗೆ. ಎಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾರೆ ಕಂಪ್ನಿ. ನಮ್ಮ ಮೇನ್ ಬಿಸ್ನೆಸ್ ಬಂದು IT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ಫಾರ್ ಎಂಟರ್ಪ್ರೈಸ್ ಕಸ್ಟಮರ್ಸ್. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಸಿಸ್ಟಮ್ ಇಂಟಿಗ್ರೇಟೆಡ್ ಇನ್ ದುಬೈ. ಸಂಸ್ಥೆ 3 ವರ್ಷ ಆಗಿದೆ. ಸೊ ವಿ ಹ್ಯಾವ್ ಗಾಟ್ ಆಲ್ ಸಪೋರ್ಟ್ ಫ್ರಮ್ GKD Group and this company was started with an idea of friends during Corona. So we were 3 people who had this thought process to start, and we have full support from GKD Group, and that's how we have been successful for the last 3 years. ಇವಾಗ ನಾವು ಭಾರತದಲ್ಲಿ ಕೂಡ ಪ್ರಾರಂಭಿಸಿದ್ದೀವಿ. ಜನವರಿಯಿಂದ ಭಾರತದಲ್ಲಿ ಪ್ರಾರಂಭ ಆಗಿದೆ, ಆ್ಯಂಡ್ UK ಕೂಡ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಆಪರೇಷನ್ಸ್ ಏಪ್ರಿಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ UK ಕೂಡ. ಈ ಮಾತುಗಳನ್ನ ಹೇಳಿ ನಮಗೆ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ GKD Group ಆ್ಯಂಡ್ ನಮ್ಮ ಸ್ನೇಹಿತರು ಪ್ರಾರಂಭ ಮಾಡೋಕ್ಕೆಲ್ಲ ಐಡಿಯಾ ಬಂದು ಬರೋಣ. We did not any work to do, we were sitting, we want to do something. So that's how Hyash Expert was born. With this, I would like to thank for GKD Group and all our friends who to start this organization. Thank you so much. Thank you so much, sir. Thank you. Thank you. ಮ್ಯಾನೇಜಿಂಗ್ ಡೈರೆಕ್ಟರ್ ಹ್ಯಾಶ್ ಎಕ್ಸ್ಪರ್ಟ್. ಓಕೆ, ಮುಂದಿನ
ಗಂಧದ ಗುಡಿ ಪ್ರಶಸ್ತಿಯನ್ನ ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳರಿಗೆ ಸ್ವಾಗತಿಸಿ ನಮ್ಮ ರಾಜವಂಶದ ರಾಜರು ಮಾನ್ಯ ಸಂಸದರು ಶ್ರೀ ಯದುವೀರ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಅವರು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಮುಂದಿನ ವಿಭಾಗ ಯಾವುದು, ಯಾರಿಗೆ ಈ ಪ್ರಶಸ್ತಿ ಸಲ್ಲುತ್ತಾ ಇದೆ ಅದನ್ನ ಕೇಳೋಣ. ವೃತ್ತಿಗಳಲ್ಲೇ ಬಹಳ ಶ್ರೇಷ್ಠವಾದ ವೃತ್ತಿ ಶಿಕ್ಷಕ ವೃತ್ತಿ. ಯಾಕಂದ್ರೆ ಎಲ್ಲಾ ವೃತ್ತಿಗಳನ್ನ ಸೃಷ್ಟಿ ಮಾಡೋದೇ ಆ ಶಿಕ್ಷಕರು. ಜೀವನದ ಗುರಿ ತಲುಪೋದಕ್ಕೆ ಆ ಗುರಿಯನ್ನ ತೋರಿಸೋದೇ ಗುರು. ಸೊ ಆ ಗುರುವಾಗಿ ಇಲ್ಲಿ ನಿಂತಿದ್ದೀರಾ, ನಿಮ್ಮ ಮಾತು. ಹವ್ಯಾಸ ಬದಲಿಸಿ ನೋಡು ಹಣೆ ಬದಲಾಗಿತ್ತು, ದೃಷ್ಟಿ ಬದಲಾಯಿಸಿ ನೋಡು ಸೃಷ್ಟಿ ಬದಲಾಗಿತ್ತು. ದೋಣಿ ಬದಲಿಸುವ ಅಗತ್ಯವಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ದೋಣಿ ತನ್ನ ದಡ ಸೇರಿತು. ಬಹುಶಃ ಕಾವೇರಿ ನದಿಯ ದಡದಿಂದ ದುಬೈನ ಕ್ರಿಕ್ ನದಿಯ ದಡದ ಮೇಲೆ ದುಬೈದಲ್ಲಿ ನಾವು ನಿಂತುಕೊಂಡು ಇಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಈ ಒಂದು ತಂಡಕ್ಕೆ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಘಟಾನುಘಟಿಗಳು ಮೋಸ್ಟ್ಲಿ ಎಲ್ಲ ದಿಗ್ಗಜರ ಮಟ್ಟದಲ್ಲಿ ಎಲ್ಲಿ ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಅಲ್ಲಿಂದ ಇವತ್ತು ಬಂದು ಅನ್ನ ಕಡಿಮೆಯ ಮೂಲಕ ಕರ್ನಾಟಕ ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳ ಆಶೀರ್ವಾದ, ಅವರ ಪ್ರೇರಣೆ, ಅವರ ಆರೈಕೆಯೊಂದಿಗೆ ನಮ್ಮ ಮೈಸೂರಿನ ಯದುವೀರು ಮತ್ತು ಸಂಸದರಾಗಿರುವಂಥ ಅವರಿಂದ ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರೋದು. ಜೊತೆಯಲ್ಲಿ ನಿರೂಪಕರಾಗಿರುವಂಥ ಅನುಶ್ರೀ ಮೇಡಮ್ ಅವರಾಗಿರ್ಬೋದು, ಆಮೇಲೆ ನಮ್ಮ ರಾಘವೇಂದ್ರ ಸರ್ ಆಗಿರ್ಬೋದು. ನಮ್ಮ ಫಿಲ್ಮ್ಗಳನ್ನ ನಾವು ನೋಡಿ ಭಾಳ ಖುಷಿಪಟ್ಟವರು. ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾಗಿರುವಂಥ ತಂಗಡಿ ಸಾಹೇಬರು ನಮ್ಮ ಉತ್ತರ ಕರ್ನಾಟಕದವರು, ಅದು ಭಾಳ ಹೆಮ್ಮೆ ಅನ್ನಿಸ್ತದೆ. ಜೊತೆಯಲ್ಲಿ ಚೌಧರಿ ಮೇಡಮ್ ಅವರು, ರಾಕ್ಲೈನ್ ವೆಂಕಟೇಶ್ ಸರ್ ಅವರು, ತಾರಾ ಮೇಡಮ್ ಅವರು, ನಮ್ಮ ಲಲಿತಾ ಮೇಡಮ್ ಅವರು, ಎಲ್ಲ ಘಟಾನುಘಟಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ವಿಶ್ವೇಶ್ವರ ಭಟ್ ಸಾಹೇಬರವರ ಪತ್ರಿಕೆಗಳನ್ನು ಓದಿ ಸಾಕಷ್ಟು ಪ್ರೇರಣೆಯನ್ನು ಪಡೆದಂಥ ವಿದ್ಯಾರ್ಥಿ ನಾನು. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುವಂಥ ಸಮಯದಲ್ಲಿ ಭಾಳಷ್ಟು ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಂದರೆ ವಿಶೇಷವಾಗಿ ಅನ್ನ ಕಡಿಮೆ ಮೂಲಕ ಲಾಕ್ಡೌನ್ ಟೈಮ್ದಲ್ಲಿ ಒಂದು ಕ್ಲಾಸಿಗೆ ಸುಮಾರು 15ರಿಂದ 18,000 ವಿದ್ಯಾರ್ಥಿಗಳು ಲೈವ್ ಆಗಿ ಅಟೆಂಡ್ ಆಗ್ತಾ ಇದ್ರು. ನಾವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಆಶೀರ್ವಾದದಲ್ಲಿ ಬಂದು ನಾನು ನಿಂತಿದ್ದೇನೆ. ವಿಶೇಷವಾಗಿ ನಮ್ಮ ದೀಪಕ್ ಗೌಡ್ ಸರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ವೆಂಕಟೇಶ್ ಪಿ ಅವರು ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಆಗಲೇ ಮೇಡಮ್ ಅವರು ಹೇಳಿದಾಗೆ ಹೂವಿನ ಜೊತೆಯಲ್ಲಿ ನಾರು ಕೂಡ ಸ್ವರ್ಗ ಸೇರಿತು ನಂಗೆ ಎಲ್ಲ ತಾರಾ ಮೇಡಮ್ ಅವರು, ಆಮೇಲೆ ನಮ್ಮ ಎಲ್ಲ ರಾಕ್ಲೈನ್ ವೆಂಕಟೇಶ್ ಸರ್ ಅವರು, ಇವರೆಲ್ಲ ಮಧ್ಯದಲ್ಲಿ ಇವತ್ತು ನನಗಿಂತ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಭಾಳ ಹೆಮ್ಮೆ ಸಿಕ್ಕಿದ್ದು ಮೇಡಮ್. ಸರ್, ನೀವು ಬಹಳ ಶ್ರೇಷ್ಠ ವ್ಯಕ್ತಿತ್ವ ಇರೋರು. ಯಾಕಂದ್ರೆ ವಿದ್ಯೆ ಕೊಡೋದು ಒಂದು ಕಡೆ ತಾರಮ್ಮ, ಆ ವಿದ್ಯೆ ಮೂಲಕ ನೂರಾರು ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಿಸೋದಿದೆಯಲ್ಲ, ಬದುಕಿಗೆ ದಾರಿ ಮಾಡ್ಕೊಡೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಅಕ್ಷರದ ಜೊತೆ ಅನ್ನ ಕೊಡಿಸುವಂತಹ ಸಾಧನೆಯನ್ನ ಮಾಡಿದರೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಎಲ್ಲ ಶಿಕ್ಷಕರು ವಿದ್ಯೆ ವಿನಯದ ಜೊತೆಗೆ ಉದ್ಯೋಗನೂ ಸಿಕ್ಬಿಟ್ರೆ ಅಲ್ಲಿ ನಾವು ಅನ್ನದ ಬಡತನ ಇರೋದಿಲ್ಲ, ಉದ್ಯೋಗಕ್ಕೆ ಬಡತನ ಇರೋದಿಲ್ಲ, ನಮ್ಮ ದೇಶಕ್ಕೆ ಬಡತನ ಇರೋದಿಲ್ಲ. ಯಾವುದನ್ನು ಹೇಳ್ತೇವೆ ಎಲ್ಲವನ್ನೂ ಕೂಡ ಮೀರಿ ದೇಶವನ್ನ ಬೆಳೆಯೋ ಹಾದಿಯಲ್ಲಿ ನೋಡುವಂಥ ಅವಕಾಶ ನಮಗೆ ಸಿಗುತ್ತೆ. ಸೊ ಸರ್, ನಿಮ್ಮ ಜೊತೆ ವೇದಿಕೆ ಹಂಚಿಕೊಳ್ಳೋದು ನಮ್ಮ ನಿಜ. ನಿಮ್ಮಂತಹ ಶಿಕ್ಷಕರು 100 ಆಗಲಿ 1000 ಆಗಲಿ ಸರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಓಕೆ, ಈಗ ಮುಂದಿನ ಪ್ರಶಸ್ತಿ ಯಾರಿಗೆ, ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರಿಗೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಮುಂದಿನ ವಿಜಿ ಪ್ಲೀಸ್. ರಾಕ್ ಲೈನ್ ಶೀರ್ಷಿಕೆಗೆ ಅನುಗುಣವಾಗಿ ಕಲ್ಲು ಬಂಡೆಗಳೇ ಹೇರಳವಾಗುಳ್ಳ ತಮ್ಮ ಬದುಕಿನ ಯಾನದಲ್ಲಿ ಅಚಲ ಪರ್ವತದಂತೆ ನಿಂತು
ಅಭಿವ್ಯಕ್ತಿಗಾಗಿನ ಪರಿಣಾಮಕಾರಿ ವೇದಿಕೆಯಾದ ಚಲನಚಿತ್ರರಂಗದ ವಿಖ್ಯಾತ ಧುರೀಣರ ಪೈಕಿ ಮುಂಚೂಣಿ ಹೆಸರುಗಳನ್ನೆಂಬಂತೆ ಜನಜನಿತರಾದವರು ಶ್ರೀ ರಾಕ್ಲೈನ್ ವೆಂಕಟೇಶರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಜನಪ್ರಿಯ ಚಿತ್ರಗಳನ್ನು ನಟ, ನಿರ್ಮಾಪಕ, ವಿತರಕರಾಗಿ ತಮ್ಮ ಸಂಸ್ಥೆಯಲ್ಲಿ ನಿರ್ಮಿಸಿದ ಪ್ರಖ್ಯಾತಿ ಶ್ರೀಯುತ ರಾಕ್ಲೈನ್ ವೆಂಕಟೇಶರು. ಹಿಂದಿ ಚಿತ್ರರಂಗದ ವಿಖ್ಯಾತ ನಟರಾದ ಶ್ರೀ ಸಲ್ಮಾನ್ ಖಾನ್ ನಟಿಸಿದ್ದ ಬಜರಂಗಿ ಭಾಯಿಜಾನ್, ತಮಿಳು ಚಿತ್ರರಂಗದ ಶ್ರೀ ರಜನಿಕಾಂತರ ನಟನೆಯ ಲಿಂಗ ಚಿತ್ರಗಳಿಗೆ ಸಹ ನಿರ್ಮಾತೃವಾಗಿ ಯಶಗಳಿಸಿದ ಕನ್ನಡದ ಕುವರಿಗೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನು ಪುಣ್ಯಭೂಮಿ ಭಾರತದ ಮಿತ್ರ ರಾಷ್ಟ್ರವೇ ಆದ ದುಬೈ ನೆಲದ ನಲ್ಮೆಯ ಅಂಗಳದಲ್ಲಿ ಪ್ರದಾನ ಮಾಡಲು ಕನ್ನಡ ನೆಲದ ಕೀರ್ತಿ ಪತಾಕೆಯನ್ನು ಸಾಗರೋತ್ತರ ಪಸರಿಸಲು ಕಟಿಬದ್ಧವಾಗಿರುವ ವಿಶ್ವದಾದ್ಯಂತ ಕನ್ನಡಿಗರ ವೇದಿಕೆಗೆ ಸಂಬಂಧ ಗರ್ವವಿದೆ. ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ರಾಕ್ಲೈನ್ ವೆಂಕಟೇಶರಿಗೆ ನಲ್ಮೆಯ ಶುಭಾಶಂಸನೆ, ಕೃತಜ್ಞತಾಪೂರ್ವಕ ಅಭಿನಂದನೆ. ಕನ್ನಡದ ಧೀರ ನಿರ್ಮಾಪಕರು ಸಿನಿಮಾ ನಿರ್ಮಾಣ ಸಾಧನೆಯಲ್ಲಿ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಶ್ರೀಯುತ ರಾಕ್ಲೈನ್ ವೆಂಕಟೇಶ್ ಸರ್. ಕನ್ನಡನಾಗಿ, ನಟನಾಗಿ, ನಿರ್ಮಾಪಕರಾಗಿ ಇವತ್ತು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಧೀರ ನಿರ್ಮಾಪಕರು ಶ್ರೀಯುತ ರಾಕ್ಲೈನ್ ವೆಂಕಟೇಶ್ ಸರ್. ನಮ್ಮ ಕರ್ನಾಟಕದ ಕನ್ನಡದ ನಿರ್ಮಾಪಕರಾಗಿ ತಮಿಳು, ಮಲಯಾಳಂ, ಹಿಂದಿ, ಮಲಯಾಳಂ ಇಂಥ ಭಾಷೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಸಿನಿಮಾಗಳನ್ನು ದೊಡ್ಡ ಕೊಡುಗೆಯಾಗಿ ಕೊಟ್ಟು ಒಬ್ಬ ಧೀರ ನಿರ್ಮಾಪಕರು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು. ಅವರಿಂದ ಬಂದಂಥ ಸಿನಿಮಾಗಳಾಗಲಿ, ಕಲಾವಿದರಾಗಲಿ, ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ತಾವು ಮಾಡುವಂಥ ಸೇವೆಯಾಗಲಿ, ಇದು ಬರೀ ಕನ್ನಡ ಚಿತ್ರರಂಗದ ಗೆಲುವಲ್ಲ, ಇದು ನನ್ನ ಗೆಲುವು ಕೂಡ. ಇದು ನನ್ನ ಚಿತ್ರರಂಗ, ಇದು ನನ್ನ ಮನೆ ಅನ್ನೋ ಒಂದು ಭಾವನೆಯಿಂದ ಬಹಳ ದೀರ್ಘಕಾಲ ಬಹಳ ಅತ್ಯದ್ಭುತ ಕೆಲಸ ಮಾಡಿದ್ದಾರೆ. ಜೊತೆಗೆ ನಮಗೆ ನೆನಪಿರೋದು ರಾಕ್ಲೈನ್ ವೆಂಕಟೇಶ್ ಸರ್ ಅಂತ ಹೇಳಿದ್ರೆ ಅಂಬರೀಷ್ ಅವ್ರ ಜೊತೆ ಅವ್ರಿಗಿದ್ದಂಥ ಒಡನಾಟ, ಅವ್ರ ಜೊತೆ ಮಾಡಿದಂಥ ಕೆಲಸ, ಸಾಧನೆ, ಕನ್ನಡ ಚಿತ್ರರಂಗವನ್ನು ಪ್ರಪಂಚದಾದ್ಯಂತ ಸೇರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಈ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಈ ಪ್ರಶಸ್ತಿಯನ್ನು ನಮ್ಮ ಈ ವೇದಿಕೆ ಮೇಲೆ ಅವ್ರು ಪಡ್ಕೊಂಡು ನೋಡಿ ನಮಗೆ ಬಹಳ ಸಂತೋಷ. ಸರ್, ನಿಮ್ಮ ಮಾತು. ನಮ್ಮ ರಾಜ್ಯದ ಮಹಾರಾಜರ ವಂಶದ ಯದುವೀರ್ ಮಹಾರಾಜರು ಇಲ್ಲಿ ಈ ವೇದಿಕೆಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮ್ಮೆಲ್ಲರ ಅದೃಷ್ಟ ಅಂತ ನಾನು ಭಾವಿಸ್ತೇನೆ. ನನಗೆ ಒಂದು ಚಿತ್ರ ಸೂಪರ್ ಅಂತ ಒಂದು ಚಿತ್ರ ಮಾಡಿದೆವು ಉಪೇಂದ್ರ. ಆಗ ಶ್ರೀಕಂಠದತ್ತ ಒಡೆಯರ್ ಮಹಾರಾಜರು ಸುಮಾರು 1-1.5 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಕೂತು ಅವರೇ ವೇದಿಕೆ ಮೇಲೆ ನಿಂತು ಎಲ್ಲರಿಗೂ ಪ್ರಶಸ್ತಿನ ಕೊಟ್ಟರು. ಅದು ನನಗೆ ಜ್ಞಾಪಕ ಬಂತು. ಅಷ್ಟೇ ಖುಷಿಯಾಯಿತು. ನೀವು ನಮ್ಮ ಚಿತ್ರರಂಗದ ಜೊತೆಯಲ್ಲಿ ತೊಡಗಿಸ್ಕೊಂಡು ಇಷ್ಟೊತ್ತು ನೀವು ಇಲ್ಲಿ ಕೂತಿರೋದು ನಮ್ಮೆಲ್ಲರ ಅದೃಷ್ಟ. ತುಂಬ ಧನ್ಯವಾದಗಳು. ಹಾಗೆ ದುಬೈಯಲ್ಲಿ ನಾನೊಬ್ಬ ನಿರ್ಮಾಪಕನಾಗಿ ಒಂದು 15-20 ವರ್ಷಗಳಿಂದ ನಾನು ಇಲ್ಲಿ ಬರ್ತಾ ಇರ್ತೀನಿ. ಸುಮಾರು ಕನ್ನಡ ಚಿತ್ರಗಳನ್ನು ಪ್ರದರ್ಶನ ಮಾಡುವಂಥ ಒಂದು ಕೆಲಸ ಮಾಡೋದಕ್ಕೆ ಸುಮಾರು ಕನ್ನಡ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ನನ್ನ ಒಡನಾಟ ಇತ್ತು. ನಾನು ಅವರಿಗೆ ಚಿತ್ರಗಳನ್ನು ತಗೊಂಬಂದು ಇಲ್ಲಿ ಬಿಡುಗಡೆ ಮಾಡಿ, ನಿಮಗೆ ಯಾವ ಚಿತ್ರ ಬೇಕು ನಾನು ಕೊಡಿಸ್ಕೊಡ್ತೀನಿ, ಇಲ್ಲಿ ಆದಷ್ಟು ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸಬೇಕು, ಬೇರೆ ಭಾಷೆಯ ಚಿತ್ರಗಳು ಎಷ್ಟು ಮಟ್ಟಕ್ಕೆ ಜನ ನೋಡ್ತಾರೆ ನೀವೆಲ್ಲ ನೋಡಬೇಕು ಅಂತ ಆ ಸಂದರ್ಭದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ. ಇದರ ವಿಷಯವಾಗಿ ನಾನು ಎಷ್ಟೋ ನಿರ್ಮಾಪಕರಿಗೆ ಅವ್ರು ಯಾವ ಚಿತ್ರಗಳು ಕೇಳಿದ್ರು, ಬರೀ ದುಬೈ ಅಂತಲ್ಲ, ಇಡೀ ಬೇರೆ ದೇಶಗಳಿಂದ US UK ಆಗ್ಬೋದು, ಯಾಕೆ ಬಂದು ಕೇಳಿದ್ರು ನಾವು ಫ್ರೀಯಾಗಿ ಕೊಡೋಣ, ಕನ್ನಡ ಬೆಳೆಸೋದಕ್ಕೋಸ್ಕರ ನಮ್ಮ ಚಿತ್ರರಂಗ
ಎಲ್ಲರೂ ಪ್ರೋತ್ಸಾಹಿಸಿದ್ರು. ಸೊ ಇದು ನಿಜವಾಗಲೂ ಇವತ್ತು ಕಣ್ ತುಂಬ ನೋಡ್ತಾ ಇದ್ದೀನಿ, ತುಂಬ ಸಂತೋಷ ಆಯಿತು ನನಗೆ. ಇಷ್ಟು ಜನ ದುಬೈಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಕೂತು ಇಷ್ಟು ಜನನ ನಾನು ನಿಜವಾಗ್ಲೂ ಯಾವತ್ತೂ ನೋಡಿರಲಿಲ್ಲ. ಮುಖ್ಯವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಹೀಗೆ ಇನ್ನೂ ಹಲವಾರು ಕನ್ನಡ ಸಂಘ ಸಂಸ್ಥೆಗಳು ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಈಗೇನು ನಾನು ನೋಡ್ತಾ ಇದ್ದೀನಿ, ಇದು ನಮ್ಮ ಕರ್ನಾಟಕದಲ್ಲಿ ಒಂದು ಚಿತ್ರ ಬಿಡುಗಡೆ ಆಗಬೇಕು ಅಂದರೆ ಎಲ್ಲೋ ದಾವಣಗೆರೆಯಲ್ಲೋ, ಹುಬ್ಬಳ್ಳಿಯಲ್ಲೋ, ಮೈಸೂರಲ್ಲೋ ಒಂದು ದೊಡ್ಡ ಒಂದು ಕಾರ್ಯಕ್ರಮನ ಮಾಡ್ತೀವಿ ಚಿತ್ರ ಬಿಡುಗಡೆಗೆ ಮುಂಚೆ. ಅಲ್ಲಿ ಸಾವಿರಾರು ಜನ ಸೇರ್ತಾರೆ. ಈಗ ಅಂಥ ಒಂದು ಅಟ್ಮಾಸ್ಫಿಯರ್ನ ನಾನು ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಖುಷಿ ಆಯಿತು. ಇದು ಒಂಥರ ಮ್ಯೂಸಿಕಲ್ ನೈಟ್ ಥರನೇ ಇದೆ. ಇದು ಒಂದು ಮ್ಯೂಸಿಕಲ್ ನೈಟ್, ಇನ್ನು 5 ಕಾರ್ಯಕ್ರಮ ಇರಬೇಕು ಅನ್ಸುತ್ತೆ. ಸೊ ಇದು ಒಂದು ಆಯೋಜನೆ ಮಾಡಬೇಕು ಅಂತ ಸುಮ್ಮನೆ ಅಲ್ವಾಗ, ಇಂಥ ಒಂದು ಅದು ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಮಾಡೋದು ಓಕೆ, ದುಬೈಯಲ್ಲಿ ಇಂಥ ಒಂದು ಕಾರ್ಯಕ್ರಮನ ಮಾಡಬೇಕು ಅಂದರೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮನ ಮಾಡ್ತಾ ಇರೋರಿಗೆ, ಆಮೇಲೆ GKD ಗ್ರೂಪ್, ದೀಪಕ್ ಆಮೇಲೆ ದೀಪಿಕಾ ಅವರು, ಖುಷಿಯಾಗುತ್ತೆ. ಇಂಥ ಒಂದು ದೀಪಿಕಾ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದರೆ ನಾಗಿನಿಯ ಒಂದು ಧಾರಾವಾಹಿ ವಿಷಯ ನಾನು ನಿಮ್ಮೆಲ್ಲರಿಗೂ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ. ಅಂಬರೀಷ್ ರವರು ಆ ಧಾರಾವಾಹಿನ ಪ್ರತಿದಿನ ಖಂಡಿತವರು ನೋಡೋರು. ಎಂಥ ಕೆಲಸ ಇರಲಿ ಎಲ್ಲ ಕೆಲಸಗಳನ್ನ ಪಕ್ಕದಲ್ಲಿಟ್ಟು ಆ ಟಿವಿ ಮುಂದೆ ಯಾರಾದರೂ ಬಂದು ಮಾತಾಡಿದ್ರೆ ಪಕ್ಕದಲ್ಲಿ ಇಷ್ಟೇ. ನಮ್ಮ ದೊಡ್ಡಣ್ಣ ಅವರು ಬೇಕು ಅಂತ ರೇಕ್ಷವರು, ಅದೇನು ನೋಡ್ತೀಯಪ್ಪ ನೀನು, ಅಯ್ಯ ಅವನ ಹಾವು ಹಿಡ್ಕೊಂಡೆಲ್ಲ ಭಾಷೆ ಗೊತ್ತಲ್ಲ ನಿಮಗೆ. ಸೊ ಅಷ್ಟು ಒಂದು ಆ ಒಂದು ಟಿವಿ ಸೀರಿಯಲ್ನ ನೋಡೋರು ರಂಜಿಸೋರು. ನಾನೇನು ಮಾಡಿದೆ ಅದಕ್ಕೆ ಒಂದು ಅವರ ಕಡೆಯ ಬರ್ತೆ ಅದು. ಆ ಬರ್ಡೇ ದಿನ ಅವರ ಡಾಕ್ಟರ್ ಅಂಬರೀಷ್ ಅವರ ಆಡಿಟೋರಿಯಮಲ್ಲಿ ಅವರ ಬರ್ಡೇನ ಸೆಲೆಬ್ರೇಷನಲ್ಲಿ ಇವ್ರು ಇಷ್ಟೊಂದು ಇಷ್ಟಪಡ್ತಾರಲ್ಲ ಈ ಸೀರಿಯಲ್ನ ಅಂತೇಳಿ ನಾನೇನು ಮಾಡಿದೆ, ಇವರೆಲ್ಲ ತಂಡನ ಕರೆಸಿದ್ದೆ ನಾನು ಅವ್ರಿಗೂ ಸರ್ಪ್ರೈಸ್ ಕೊಡ್ಸೋಣ ಅಂತ. ಸಡನ್ನಾಗಿ ಆ ಕಾರ್ಯಕ್ರಮದಲ್ಲಿ ಪಾಪ ದೀಪಿಕಾ ಅವರು ತಂಡ ಎಲ್ಲ ಬಂದು ನೋಡಿದಾಗ ಖುಷಿಯಾಗ್ಬಿಟ್ಟು ಅಷ್ಟು ತಪ್ಪಿಕೊಂಡು ಅಯ್ಯೋ ಎಷ್ಟು ಚೆನ್ನಾಗಿ ನಟಿಸ್ತೀಯಮ್ಮ ನೀನು ಅಂತ ತುಂಬ ಪ್ರೇಸ್ ಮಾಡ್ತಾ ಇದ್ರು. ಅವೆಲ್ಲ ನೆನೆಸ್ಕೊಂಡು ತುಂಬ ಸಂತೋಷ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿದಂಥ ಪೀಟರ್ ಮತ್ತು ಅವರ ತಂಡ, ಆಮೇಲೆ ದೀಪಕ್, ಆಮೇಲೆ ದೀಪಿಕಾ, ನಿಮ್ಮ ಸಂಸ್ಥೆ ನಿಜವಾಗ್ಲೂ ಹೇಳ್ತೀನಿ ಮನಸ್ಸು ಒಳ್ಳೇದಿರ್ಬೇಕು. ಯಾವಾಗಲೂ ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಇಲ್ಲಿ ನೀವು ಇಷ್ಟು ಬಂದು ಕಷ್ಟಪಟ್ಟು ದುಡಿದು ಈ ಒಂದು ಸಂಸ್ಥೆನ ಕಟ್ಟಿದ್ದೀರಾ. ನಿಮ್ಮ ಸಂಸ್ಥೆ ಅಂಬಾನಿ ಆದವನು ಎಷ್ಟು ದೊಡ್ಡದಾಗಿ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಪ್ರಶಸ್ತಿನ ಕೊಟ್ಟು ಸನ್ಮಾನಿಸಿದ ಥ್ಯಾಂಕ್ ಯು ವೆರಿ ಮಚ್. ಅನುಶ್ರೀ ಅವರು ಏನು ಕೇಳೋದಿದೆ? ಇಲ್ಲ ಸರ್, ನಾನು ಒಂದೇ ಪ್ರಶ್ನೆ ಕೇಳಬೇಕು ಸರ್. ನೀವು ಪಿಕ್ಚರಲ್ಲಿ ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಒಂದೇ ಫಿಟ್ನೆಸ್ ಮೇಂಟೈನ್ ಮಾಡ್ತಿದಾರಲ್ಲ, ಡಯಟ್ ಏನಾದರೂ ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಸಾಧ್ಯ ಅಂತ ಹೇಳಿ? ನಮ್ಮ ಡಯಟ್ ಏನಿಲ್ಲ, ಎಕ್ಸಸೈಸ್ ಏನಿಲ್ಲ, ಕಸರತ್ತು ಇಲ್ಲ. ನೀವೆಲ್ಲ ಮನ್ಸು ಚೆನ್ನಾಗಿದ್ರೆ ಎಲ್ಲ ಸೂಪರ್ ಆಗಿರುತ್ತೆ ಸರ್. ಮೋರ್ ಪವರ್ ಟು ಯು ಸರ್, ಮೋರ್ ಪವರ್ ಟು ಯು. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಬೇಕು. ಆ್ಯಂಡ್ ಚಿತ್ರರಂಗದ ಯಾವುದೇ ಬೆಳವಣಿಗೆ ಇರಲಿ, ಏನೇ ಕಷ್ಟ ನಷ್ಟಗಳಿದ್ದಾಗಲೂ ಕೂಡ ನಮ್ಮ ಜೊತೆ ಸದಾ ಅವ್ರು ಯಾವಾಗಲೂ ನಿಲ್ತಾರೆ. ನಮ್ಮ ತೀರ ನಿರ್ಮಾಪಕರು ರಾಕ್ ಅಂಡ್ ವೆಂಕಟೇಶ್ ಸರ್ಗೆ ಬಳಿ ಚಪ್ಪಾಳೆ. ಒಂದು ಮುಖ್ಯವಾಗಿ ಇಲ್ಲಿ ದುಬೈನ ಶೇಖ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು, ಎಷ್ಟು ಚೆನ್ನಾಗಿ ನಮ್ಮ ದೇಶದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಆಮೇಲೆ ನೀವೊಂದು ಕೇಳಿದ್ರಿ,
ಡೆಸರ್ಟ್ ಸಫಾರಿ. ಹಾ ಸರ್, ನಾಳೆ ನೀವು ಒಂಚೂರು ಸ್ಪಾನ್ಸರ್ ಮಾಡಿದ್ರೆ. ಒಂಚೂರಲ್ಲಮ್ಮ, ನೀನು ಎಷ್ಟು ಬೇಕೋ ಅಷ್ಟು ಸ್ಪಾನ್ಸರ್. ನಿಮ್ಮ ಹೆಸರಲ್ಲೇ ಇದೆಯಲ್ಲ ಸರ್, ವೆಂಕಟೇಶ್ವರ ಸರ್, ನಿಮ್ಮ ಹೆಸರು ವೆಂಕಟೇಶ್ವರ ಸರ್. ಆದ್ರೆ ಒಂದು ಮಾತ್ರ ಒಂಟೆ ವಿಷಯ ಕೇಳ್ತಾ ಇದ್ದೀನಿ. ಹೌದು ಸರ್, ದಯವಿಟ್ಟು ಒಂಟೆನ ಸವಾರಿ ಮಾಡೋದು ತುಂಬಾ ಹುಷಾರಾಗಿ ಮಾಡಬೇಕು. ಮಾಡೋದೇ ಇಲ್ಲ ಬಿಡಿ ಸರ್. ಯಾಕೆ ಗೊತ್ತಮ್ಮ, ತಮಾಷೆ ಹೇಳ್ತಾ ಇಲ್ಲ, ನೀವು ಸೀರಿಯಸ್ ಆಗಿ ಹೇಳ್ತಾ ಇಲ್ಲ. ಹೌದಾ? ಅದಕ್ಕೆ ಕುಂತ್ರೆ ಹಂಗೆ ಎದ್ದು ಬೇಡ ಸರ್. ಸುಮಾರು ಸರಿ ಬಿದ್ದಿದ್ದೀವಿ. ಹೌದಾ ಸರ್, ಬೇಡ ಸರ್. ನಿಮ್ಮೆಲ್ಲರಿಗೂ ಅನುಭವ ಆಗಿದೆ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು Thank you so much, sir. Thank you. Thank you, sir. Let's hear it for Venkatesh, sir, please. Okay, quick ಆಗಿ ನಮ್ಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025ರಲ್ಲಿ ನಮ್ಮ ರಾಜ ವಂಶದ ಯದುವೀರವರ ಕೈಯಿಂದ ಯಾರು ಪ್ರಶಸ್ತಿಯನ್ನ ತಗೋತಾ ಇದ್ದಾರೆ ನೋಡೋಣ, ಯಾವ ವಿಭಾಗಕ್ಕೆ ಸಿಗ್ತಾ ಇದೆ ನೋಡೋಣ. ಯಶಸ್ವಿ ಉದ್ಯಮಿಗಳ ಕಣ್ಣು ಕೋರೈಸುವ ಸಾಧನಾಪಥದ ಅವಲೋಕನ ಪುಸ್ತಕವೇ ಸರಿ. ಚಿತ್ರದುರ್ಗ ಜಿಲ್ಲೆಗೆ ಜನಿಸಿ BNI ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ ವರೆಗಿನ ತಮ್ಮ ನಿಚ್ಚಳ ಪ್ರಯಾಣದಿಂದ ಶ್ರೇಯಾಕಾಂಕ್ಷಿಗಳ ಪಥದರ್ಶಿಯಂತಿರುವ ಸಾಧಕ ಹೆಸರು ಶ್ರೀ KM ವೀರಭದ್ರಾಚಾರ್ಯ. ದಾವಣಗೆರೆಯಲ್ಲಿ ಸ್ನಾತಕರಾಗಿ ಎಳವೆಯಲ್ಲಿಯೇ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡವರಾಗಿ ಮಾದರಿ ವಾಣಿಜ್ಯೋದ್ಯಮಿ ಎಂಬ ಹೆಗ್ಗಳಿಕೆ ಪಾತ್ರರಾದ ಶ್ರೀಯುತರು ತಮ್ಮ ಸಹವರ್ತಿಗಳ ಶ್ರೇಯೋಭಿಲಾಷವುಳ್ಳವರಾಗಿ ಅವಶ್ಯಕತೆಗೆ ಅನುಗುಣವಾಗಿ ಕೈಗೆಟ್ಟ ಕೆಲಸಪಟ್ಟವರು. ಅಂತಾರಾಷ್ಟ್ರೀಯ ಗಂಧರ್ವ ಪುರಸ್ಕಾರ ನೀಡಿ ಗೌರವಿಸುತ್ತಲಿದೆ. ಶ್ರೀಯುತರಿಗೆ ಉತ್ತಮ ಭವಿಷ್ಯದ ಶುಭಾಕಾಂಕ್ಷೆ. ವಾಣಿಜ್ಯೋದ್ಯಮ ಕ್ಷೇತ್ರದಲ್ಲಿ ತಮ್ಮ ಅದ್ವಿತೀಯ ಸಾಧನೆಗಾಗಿ ಶ್ರೀ ವೀರಭದ್ರಾಚಾರ್ಯ ಅವರಿಗೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025. ವೀರಭದ್ರಾಚಾರ್ಯ ಅವರಿಗೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025 ಸರ್, ಅಭಿನಂದನೆಗಳು. ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದ್ದೀವ ಇಲ್ಲ ದುಬೈಲಿದ್ದೀವ ಅನ್ನೋದೇ ಒಂದು ಕನ್ಫ್ಯೂಸ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿ ನೀವೆಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಇದರಿಂದ ತುಂಬ ಖುಷಿ ಆಗ್ತಾ ಇದೆ. ಹಾಗೂ ನಮ್ಮ ಆ್ಯಕ್ಚುಲಿ ಇಷ್ಟೊಂದು ಸಾಧನೆ ಎಲ್ಲ ಮಾಡಿ ಸಾಧನೆ ತುದಿಯಲ್ಲಿ ಇರ್ತಕ್ಕಂಥ ಆಲ್ರೆಡಿ ರೀಚ್ ಆಗಿರೋರಿಗೆ ಗೊತ್ತಿಸ್ತಾ ಇದ್ದೀರಾ. ಅದರಲ್ಲಿ ನಮ್ಮನ್ನು ಪೀಟರ್ ಜಾಯ್ಸನ್ ಅವರು ಮತ್ತು ದೀಪಕ್ ಗೌಡ ಅವರು ಇಲ್ಲ, ನೀವು ಸಾಧನೆ ಅಂತ ನೀವು ಶುರು ಮಾಡಿದ್ದೀರಾ. 16 ವರ್ಷದಿಂದ ನಾವು ಸತತ ಪ್ರಯತ್ನ ಮಾಡಿ ಒಂದು ಸಾಫ್ಟ್ವೇರ್ ಕಂಡುಹಿಡಿದು ಅದರಲ್ಲಿ 2 ವರ್ಷದಿಂದ ನಮ್ಮ ಟೀಮ್ ಅತ್ಯುತ್ತಮವಾಗಿ ಯಶಸ್ವಿ ಕಂಡು 3500 ಜನ ಬೇರೆ ಫ್ಯಾಮಿಲಿಗಳಿಗೆ ನಾವು ಸಹಾಯ ಮಾಡಿ, ಅದು ಶೇರ್ ಮಾರ್ಕೆಟ್ ಅಂದ್ರೆ ಎಲ್ಲ ಭಯ ಪಡೋ ವಿಷಯ, ಆದರೆ ಅದರಲ್ಲಿ ಯಶಸ್ವಿ ಕಂಡು ನಾವು ಹೋಗ್ತಾ ಇದ್ದೀವಿ. ಇದನ್ನು ಗುರುತಿಸಿ ಸರ್ ನಿಮಗೆ ಒಂದು ಸಪೋರ್ಟ್ ಕೊಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದು ಇಷ್ಟೊಂದು ಯಶಸ್ವಿ ಕೊಟ್ಟಿದ್ದೀರಾ, ತುಂಬ ಧನ್ಯವಾದ. ಹಾಗೂ ನಾನು ಇವತ್ತು ಹೇಳ್ತಿದ್ದೆ, ದುಬೈಲಿ ಇಷ್ಟೊಂದು ಚೆನ್ನಾಗಿ ನೀವು ನಮಗೆ ಸಪೋರ್ಟ್ ಮಾಡ್ತಿದ್ರೆ ಖಂಡಿತ ನಾನು ಒಂದು ಆಫೀಸ್ ಥರ ಇಲ್ಲಿ ಓಪನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ 2025ರಲ್ಲಿ ಖಂಡಿತ ನಾನು ಜೊತೆ ಬಂದು ಇನ್ನೊಂದು ನಮ್ಮ ಬ್ರಾಂಚ್ ಆಫೀಸ್ ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದ. ಈ ಪ್ರಸಂಗನ ನಾನು ನನ್ನ ತಂದೆ ತಾಯಿಗೆ, ನಮ್ಮ ಫ್ಯಾಮಿಲಿಗೆ ಮತ್ತು ನಮಗೆ ಸತತವಾಗಿ ಈಗ 2 ವರ್ಷದಿಂದ ನಾವು ಏನು ಕಂಟಿನ್ಯೂಸ್ ಆಗಿ ಇದು ನಡೆಸ್ತಾ ಬಂದಿದ್ದೀವಿ. ನನ್ನ ಟೀಮ್ಗೆ ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದ ಸರ್. ಕಂಗ್ರ್ಯಾಚುಲೇಷನ್ ಸರ್. ಭಾಳ ಖುಷಿ ಆಯಿತು ನಿಮ್ಮ ಸಾಧನೆಗೆ. ದುಬೈಯಲ್ಲಿ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದು. ನಮ್ಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಉದ್ದೇಶನೇ ವಿವಿಧ ಕ್ಷೇತ್ರಗಳಲ್ಲಿ ಯಾರು ಸಾಧನೆ ಮಾಡಿದ್ದಾರೆ, ಯಾರು ದೊಡ್ಡ ಹೆಸರನ್ನು ಕಂಡಿದ್ದಾರೆ, ಯಶಸ್ಸನ್ನು ಕಂಡಿದ್ದಾರೆ, ಅವ್ರನ್ನ ಗುರುತಿಸಿ ಒಂದು ಪ್ರಶಸ್ತಿ ಕೊಟ್ಟು ನಿಮ್ಮಿಂದ ಹಲವಾರು ಜನ ಪ್ರೇರಿತರಾಗಿ ತಗೊಳ್ಳಿ. ಅದೇ ಥರ ನಮ್ಮಲ್ಲಿ ಇವಾಗ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ಇಲ್ಲಿಗೆ ಕರ್ಕೊಂಡ್ಬಂದು ನಮಗೆ ಒಂದು ಯಾವ ಥರ ಈಗ ಒಂದು ಪ್ರಶಸ್ತಿ ಕೊಟ್ಟು ಒಂದು ನಮ್ಮ ಜವಾಬ್ದಾರಿನ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ನೆಕ್ಸ್ಟ್ ಬರೋ ವರ್ಷದಲ್ಲಿ ನಮ್ಮ ಸಂಸ್ಥೆಯಿಂದ ಇನ್ವೆಸ್ಟ್ ಪ್ಯಾಡಸ್ ಸಂಸ್ಥೆಯಿಂದ ನಾವು ನಮ್ಮ ಕರ್ನಾಟಕದಲ್ಲಿ ಇದೇ ಥರ ಒಂದು ಫಂಕ್ಷನ್ ಅರೇಂಜ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಈ ಥರ ವಿವಿಧ ದೇಶಗಳಲ್ಲಿ ಹೋಗಿ ಯಾರ್ಯಾರು ನೆಲೆಯೂರಿ ಇಷ್ಟೊಂದು ಹೆಚ್ಚಿಗೆ ಅಭಿವೃದ್ಧಿಗೊಂಡಿದ್ದೀರಾ ಅವರಿಗೆಲ್ಲ ನಾವು ಸಹ ಗುರುತಿಸೋದಕ್ಕೆ ಖಂಡಿತ ನಮ್ಮಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.
2025 ಮುಂದಿನ ವಿಭಾಗ, ಮುಂದಿನ ಪ್ರಶಸ್ತಿ ಯಾರಿಗೆ ಯಾವ ಪ್ರಶಸ್ತಿ ಹೋಗ್ತಾ ಇದೆ ನೋಡೋ ಸಮಯ. Can we have the meeting? ಗಾಯನ ಮಾಡಿದವ ಹರಿಮೂರ್ತಿ ನೋಡಿದವ ಎಂಬ ದಾಸವಾಣಿಗೆ ಅನ್ವರ್ಥ ಕೈಂಕರ್ಯಕ್ಕೆ ದಾಸಾಗಿರುವ ಕನ್ನಡ ಚಿತ್ರಕಲಾಲೋಕದ ಅಪ್ಪಟ ಪ್ರತಿಭೆ ಚಿತ್ರಸಂಗೀತ ಧುರಂಧರರಾದ ಶ್ರೀಯುತ ವಿ ಹರಿಕೃಷ್ಣ ಅವರು 90ರ ದಶಕದಿಂದೀಚೆಗೆ ಚಿತ್ರರಂಗದ ವಿಖ್ಯಾತ ದಿಗ್ಗಜರ ಗರಡಿಯಲ್ಲಿ ಮೈದಾಡಿ ಕನ್ನಡ ಸುಭಗ ಸಂಯೋಜನೆಗಳೊಟ್ಟಿಗೆ ಕನ್ನಡ ಚಿತ್ರರಸಿಕರ ಮನೆಮಾತಾದವರು. ಗುರುಗುಟ್ಟಲು ಉತ್ತೇಜಿಸುವ ತಮ್ಮ ವಿಭಿನ್ನ ರಾಗ ಪ್ರಯೋಗಗಳಿಂದ ಕನ್ನಡ ಚಿತ್ರ ಜಗತ್ತಿನ ಹಲವಾರು ಚಿತ್ರಕೃತಿಗಳನ್ನು ಶ್ರೀಮಂತಗೊಳಿಸಿರುವ ಶ್ರೇಯ ಶ್ರೀಯುತ ವಿ ಹರಿಕೃಷ್ಣ ಅವರದು. ಕನ್ನಡ ಚಿತ್ರ ಸಂಗೀತ ಜಗತ್ತಿನ ಸುಮೀರು ದಿವಂಗತ ಶ್ರೀ ಜಿ.ಕೆ. ವೆಂಕಟೇಶರ ಕುಟುಂಬಸ್ಥರಾಗಿ ಹಲವಾರು ಹೆಸರಾಂತ ಚಿತ್ರಗಳಿಗೆ ಸಂಗೀತದ ದೊನ್ನೆಯ ಜೊತೆಗೆ ಕೆಲ ಕನ್ನಡ ಚಿತ್ರಗಳ ನಿರ್ದೇಶಿಸಿದ ಖ್ಯಾತಿಯೂ ಇರುವ ಚಿತ್ರಸಂಗೀತದ ದೈತ್ಯ ಪ್ರತಿಭೆ ಶ್ರೀ ವಿ ಹರಿಕೃಷ್ಣ ಅವರಿಗೆ ತಮ್ಮ ಅನನ್ಯ ಸಂಗೀತ ಕೃಷಿಗಾಗಿ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪುರಸ್ಕಾರ ಪ್ರದಾನ ಮಾಡಲು ವಿಶ್ವದಾದ್ಯಂತ ಕನ್ನಡ ವೇದಿಕೆಯು ಹರ್ಷಿಸುತ್ತದೆ. ಪ್ರಶಸ್ತಿ ವಿಭಾಜಕರಾದ ಶ್ರೀ ವಿ ಹರಿಕೃಷ್ಣ ಅವರಿಗೆ ಶುಭಾಶಂಸನೆ. ಸಿನಿಮಾ ಸಂಗೀತ ಸಾಧನೆಗಾಗಿ ಶ್ರೀಯುತ ವಿ ಹರಿಕೃಷ್ಣ ಸರ್ ಕಳೆದ 2 ದಶಕಗಳಿಂದ ಬರೀ ಹಿಟ್ ಮೇಲೆ ಹಿಟ್ ಸಾಂಗ್ಗಳನ್ನ ಕೊಡ್ತಾ ಇರೋಂಥ ನಮ್ಮೆಲ್ಲರ ಕನ್ನಡದ ಹೆಮ್ಮೆ ಸಂಗೀತ ನಿರ್ದೇಶಕರು ಶ್ರೀಯುತ ವಿ ಹರಿಕೃಷ್ಣ ಸರ್. ಇವರಿಗೆ ಸಿಗ್ತಾ ಇದೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025. ಹರಿ ಸರು ಮಾತು ಕಮ್ಮಿ ಕೆಲಸ ಜಾಸ್ತಿ ಅನ್ನೋ ಮಾತನ್ನ ತುಂಬಾ ಪಾಲಿಸೋರು. ಆದ್ರೆ ಅವರ ಮ್ಯೂಸಿಕ್ ಸೌಂಡ್ ಮೀರ್ಸೋಂಥವ್ರು ಇನ್ನೊಬ್ರು ಇಲ್ಲ. ಇವತ್ತು ಹರಿ ಸರ್ ಇಲ್ಲಿದ್ದಾರೆ. ಸರ್, ಹರಿಕೃಷ್ಣ ಸರ್ ಅವರ ಮ್ಯೂಸಿಕ್ ಒಂದು ಸಿನಿಮಾ ಬಿತ್ತು ಅಂದ್ರೆ ಸಿನಿಮಾ ರಿಲೀಸ್ಗಿಂತ ಮುಂಚೆನೆ ಸಿನಿಮಾ ಹಿಟ್ಟು ಅಂತ ಅರ್ಥ ಸರ್. ಅಷ್ಟು ಸೂಪರ್ ಹಿಟ್ ಗಳನ್ನ ಕೊಟ್ಟಿರೋದ ಹರಿಕೃಷ್ಣ ಸರ್ಗೆ ಕನ್ನಡಿಗರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಈ ಕ್ಷಣ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮುಂದೆ ಇರೋ ಎಲ್ಲ ಹಿರಿಯರು ಗಣ್ಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಗಂಧದ ಗುಡಿನ ದುಬೈವರೆಗೂ ತಂದಿರೋ ನಮ್ಮ ಗೆಳೆಯರು ಪೀಟರ್ ಹಾಗೂ ಜಿಕೆಡಿ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಗಂಧದ ಗುಡಿ ಪ್ರಪಂಚದಾದ್ಯಂತ ಎಲ್ಲ ಕಡೆ ಪಸರಿಸಲಿ. ಈ ಅವಾರ್ಡ್ ನನ್ನನ್ನು ಗುರುತಿಸಿ ಈ ವೇದಿಕೆಯಲ್ಲಿ ಕೊಡ್ತಾ ಇರೋದು ನನಗೆ ತುಂಬ ಶ್ಲಾಘನೀಯ. ಸಂಗೀತ ಅನ್ನೋದು ಸಣ್ಣ ವಯಸ್ಸಿಂದ ನನ್ನ ಜೊತೆ ನನ್ನ ಉಸಿರಾಗಿ ಬೆಳ್ಕೊಂಡು ಬಂದಿರೋದು. ಸೊ ಅದು ನನ್ನಿಂದ ಬೇರೆ ಅಂತ ಯಾವಾಗಲೂ ಅಂದ್ಕೊಂಡಿಲ್ಲ. ಸೊ ಅದಕ್ಕೆ ಏನೇ ಬಂದರೂ ಅದು ಅದರ ತಕ್ಕನಂಗೆ ಕೆಲಸ ಮಾಡೋ ಪ್ರಯತ್ನ ನಾನು ಖಂಡಿತ ಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಹರಿ ಸರ್. ಅದು ಮಾಸ್ ಆಗಲಿ, ಕ್ಲಾಸ್ ಆಗಲಿ, ಡ್ಯುಯೆಟ್ ಆಗಲಿ, ಮೆಲೋಡಿ ಆಗಲಿ, ಯಾವುದೇ ರೀತಿಯ ಹಾಡಿದ್ರು ಕೂಡ ಆ ಹಾಡು ಇವತ್ತಿಗೂ ಕೂಡ ನಮ್ಮೆಲ್ಲರ ಕಾಲರ್ ಟ್ಯೂನ್ ಆಗಿ ಅಥವಾ ಕಾರ್ಗಳಲ್ಲಿ ಕೇಳಿ ಬರ್ತಾ ಇದ್ರೆ ಅದಕ್ಕೆ ಮುಖ್ಯ ಕಾರಣ ಹರಿಕೃಷ್ಣ ಸರ್ ಅವರು. ಸರ್, ಥ್ಯಾಂಕ್ ಯು. ನಾನು ಇವಾಗ ಹಾಡಿ ಅಂತ ನಿಮ್ಮ ಹತ್ರ ಕೇಳಲ್ಲ, ಯಾಕಂದ್ರೆ ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಇಡೀ ತಂಡದ ಜೊತೆ ನಮ್ಮನ್ನ ರಚಿಸೋದಕ್ಕೆ ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ಜೊತೆ ಬರ್ತಿದ್ದಾರೆ ಸರ್. ನಾವೆಲ್ಲರೂ ಕಾಯ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕ್ಷಮೆಯನ್ನ ಕೇಳಲೇಬೇಕು. ಇಷ್ಟೊತ್ತು ನಿಮ್ಮನ್ನ ಇಲ್ಲಿ ವೇದಿಕೆಯಲ್ಲಿ ನಿಲ್ಲಿಸೋದಕ್ಕೆ ಕ್ಷಮೆ. ಆದ್ರೆ ನಮಗೂ ಒಂದು ಅವಕಾಶ, ನಮ್ಮ ರಾಯಲ್ ಕಿಂಗ್ ರಾಜರ ಜೊತೆ ನಿಂತ್ಕೊಳ್ಳೋಂಥ ಒಂದು ಅವಕಾಶ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಇಲ್ಲಿವರೆಗೂ ನಮ್ಮ ಜೊತೆ ಬಂದು ನಮ್ಮ ಬೆನ್ನಿಂದೆ ಶಕ್ತಿಯಾಗಿ ನಿಂತಿರುವಂತಹ ಒಡೆಯರಿಗೆ ಒಂದು ನೆನಪಿನ ಕಾಣಿಕೆಯನ್ನ ಕೊಡೋದಕ್ಕೆ ಜಿಕೆಡಿ ಗ್ರೂಪ್ನ ಸಿಇಒ ಆದಂತಹ ದೀಪಕ್ ಹಾಗೂ ಅವರ ಧರ್ಮಪತ್ನಿ ದೀಪಿಕಾ ದಾಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ನಮ್ಮ ಸಾಂಸ್ಕೃತಿಕ ಹೆಮ್ಮೆ ರಾಜವಂಶಸ್ಥರು ಹಾಗೂ ಮಾನ್ಯ ಸಂಸ್ಥರು ಮೈಸೂರು ಕೊಡಗು ಕ್ಷೇತ್ರ ಶ್ರೀ
ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಕಾರ್ಯಕ್ರಮದ ಪರವಾಗಿ ಒಂದು ನೆನಪಿನ ಕಾಣಿಕೆ by GKD Group. Thank you so much. Thank you. ವೇದಿಕೆ ಮೇಲೆ ಇದೆ, ಅದನ್ನ ನೋಡ್ಕೊಂಬಾರ. VG please. ಬರೀ ನುಡಿಯಲ್ಲ, ಹೇಗಿದೆ ಅದರ ಅರ್ಥ. ಕನ್ನಡವೆನ್ನಲು ಜನಜಂಗುಳಿಯಲ್ಲ, ಅದು ಪಾವನ ತೀರ್ಥ. ವೈಶ್ವಿಕ ನೋಟದ ಕನ್ನಡ ಮನಸ್ಸುಗಳು ನಾಡಿನ ಕೀರ್ತಿ ಪತಾಕೆಯನ್ನು ಅಂತಾರಾಷ್ಟ್ರೀಯ ಸ್ತರದಲ್ಲಿ ಹಾರಿಸಿ ಕರುನಾಡ ನುಡಿದೇರನ್ನು ವಿಶ್ವ ಸಮುದಾಯದ ಮುಂದೆ ಎಳೆಯಲು ಸಜ್ಜಾಗಿರುವ ಅಪರೂಪದ ಸಂಘಟನೆಗೆ ವಿಶ್ವದಾದ್ಯಂತ ಕನ್ನಡಿಗರ ವೇದಿಕೆ 2025 ಫೆಬ್ರವರಿ 16 ನಮ್ದು ಈ ಪ್ರಶಸ್ತಿ ಕೊಡ್ತಾ ಇರುವ ಜನಗಳು ಎಲ್ಲರಿಗೂ ಇಷ್ಟೊಂದು ಅಭಿಮಾನ ತೋರಿಸಿದ್ದರಿಂದ ಜನಕ್ಕೆ ನನ್ನ ಮನಸ್ಪೂರ್ವಕ ನಮಸ್ಕಾರಗಳು ಹೇಳ್ಕೊತೀನಿ. ಐ ಆಮ್ ವೆರಿ ವೆರಿ ಹ್ಯಾಪಿ, ವೆರಿ ಮಚ್ ಓವರ್ವೆಲ್ಮ್ಡ್. ನಮ್ಮ ದೇಶಗಳನ್ನ ಒಟ್ಟಿಗೆ ಕೂರಿಸುವಂತಹ ಒಂದು ಕ್ರೀಡೆ ಅಂದ್ರೆ ಅದು ಕ್ರಿಕೆಟ್. ಅದರ ಬಗ್ಗೆ ನಿಮ್ಗೆ ಅದರ ಸೇವೆಯ ಬಗ್ಗೆ ಶ್ರೀ ವಿಜಯ್ ಭಾರದ್ವಾಜ್ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಮಾತು. ನಡೆಸಿದಂತಹ ಎಲ್ಲ ಹಿರಿಯರೇ, ಗಣ್ಯರೇ ಹಾಗೂ ಅಭಿಮಾನಿ ಅಪಾರವಾದ ಸಾಧನೆಯನ್ನ ಮಾಡಿರುವಂತಹ ಶ್ರೀ ಜೋಗಿ ಸರ್ಗೆ ನಮ್ಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025 ನನಗೆ ಒಂದು ಹೆಮ್ಮೆ. ಒಂದು ಮಲೇಷ್ಯಾದಲ್ಲಿ ಮಾಡಿದ್ವಿ, ಒಂದು ಲಂಡನ್ನಲ್ಲಿ ಮಾಡಿದ್ವಿ. ಅಲ್ಲಿ ಬಂದಂಥ ಪ್ರೇಕ್ಷಕರು ನೋಡಿದಾಗ ಅವರಿಗೆ ಕನ್ನಡವನ್ನು ತಮ್ಮ ಮಕ್ಕಳಿಗೆ ಕಲಿಸಬೇಕು ಅಂತ ಬಹಳ ಆಸೆ ಇದೆ. ಅವರು ಬಂದು ವಿಶೇಷವಾದ ಶಿಕ್ಷಣವನ್ನು ಕೊಟ್ಟು ಕನ್ನಡ ತಮ್ಮ ಮಕ್ಕಳಲ್ಲಿ ಮುಂದುವರಿಬೇಕು ಅಂತ ಆಸೆ ಇರ್ತಲ್ಲ, ಅದು ಬಹಳ ದೊಡ್ಡ ಇವತ್ತಿಗೆ ಕಾಣಿಸ್ತಾ ಇದೆ. ಎಷ್ಟು ಮಂದಿ ಕನ್ನಡಿಗರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು ನನಗೆ ತಾರಾ ಮೇಡಮ್ ಅವರು ಒಂದು ಸಲ ಫೋನ್ ಮಾಡಿದ್ರು ಬೆಳಿಗ್ಗೆ, ಒಂದು ದಿನ ಬೆಳಿಗ್ಗೆ ಫೋನ್ ಮಾಡಿ ಪೀಟರ್ ಅಂತ ಹೇಳಿ ಒಬ್ಬರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ, ನಿಮ್ಗೊಂದು ಪ್ರಶಸ್ತಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ. ನಾನು ಯಾಕೆ ಅಂತ ಕೇಳಿದೆ, ಗೊತ್ತಿಲ್ಲ, ಅವರನ್ನ ಕೇಳ್ಕೊಳ್ಳಿ ಅಂದರು. ಆಮೇಲೆ ಪೀಟರ್ ಫೋನ್ ಮಾಡಿದ್ರು, ಸಾಹಿತ್ಯಕ್ಕೋಸ್ಕರ ಕಾರ್ಯಕ್ರಮ ಮಾಡಿ ಕೊಡ್ತೀವಿ ಅಂತ. ನಾವು ಪತ್ರಕರ್ತರಾದ್ರಿಂದ ಪ್ರಶಸ್ತಿಯನ್ನು ಸ್ವಲ್ಪ ಅನುಮಾನದಿಂದ ನೋಡ್ತೀವಿ, ಯಾಕೆ ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ನೋಡಿದೆ, ಪಟ್ಟಿಯಲ್ಲಿ ನೋಡಿದ್ರೆ ಕನ್ನಡದ ಬಹಳ ದೊಡ್ಡ ಸಾಧಕರಿದ್ದಾರೆ. ಅವ್ರ ಕೊನೆಯವ್ರು ನಾನು ಅಷ್ಟು ದೊಡ್ಡ ಸಾಧಕರಿಗೆಲ್ಲ ಕೊಟ್ಟಿದ್ದಾರೆ. ಅವ್ರ ಜೊತೆ ನಿಂತ್ಕೊಳ್ಳೋದೇ ಒಂದು ಸಂತೋಷ ಅಂತ ಒಪ್ಕೊಂಡೆ. ಇವತ್ತು ನೋಡಿ ಪೀಟರ್ ವೇದಿಕೆಗೆ ಬರಲಿಲ್ಲ. ದೀಪಕ್ ಮತ್ತು ದೀಪಿಕಾ ಎಷ್ಟು ಚೆನ್ನಾಗಿರಲ್ಲ ಹೆಸರು, ಯಾರೋ ಹೇಳಿ ಮಾಡ್ದಂಗಿದೆ ಗಂಡ ಹೆಂಡತಿಗೆ ಹೆಸರು ದೀಪಕ್ ಮತ್ತು ದೀಪಿಕಾ. ಸೊ ಅವರು ಎಲ್ಲ ಸರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಬಹಳ ಥ್ಯಾಂಕ್ಸ್. ಆಮೇಲೆ ಇನ್ನೊಂದು ಸಂತೋಷ ಏನಂದರೆ, ನಮ್ಮಲ್ಲಿ ಯಾರು ಪರದೆಯ ಮುಂದಿರ್ತಾರೋ ಅವರು ಮೆಚ್ಚುತ್ತಾ ಇರ್ತಾರೆ, ಹಿಂದಿರುವವರನ್ನ ಗುರುತಿಸೋದು ಕಡಿಮೆ. ಬಟ್ ಒಂದು ಕ್ರೀಡಾ ಕ್ಷೇತ್ರ ಅಥವಾ ವೈದ್ಯಕೀಯ ಕ್ಷೇತ್ರ, ಸಾಹಿತ್ಯ, ಪತ್ರಿಕೋದ್ಯಮ ಈ ಥರ ಹಿಂದುಗಡೆ ನಿಂತು ಕೆಲಸ ಮಾಡೋರನ್ನು ಗುರುತಿಸುವ ಕೆಲಸವನ್ನು ಮಾಡಿದ್ದೀನಿ. ಇದು ಬಹಳ ಒಳ್ಳೆಯ ಕೆಲಸ. ಪೀಟರ್ ಇದನ್ನು ಮತ್ತು ಮಾಡ್ತಾ ಇದ್ದೀನಿ. ಪೀಟರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನಿಮಗೆ ಪ್ರಶಸ್ತಿ ಬಂದಿದ್ದು ನಿಮಗೆ ಎಷ್ಟು ಖುಷಿ ಆಗಿದೆಯೋ ಗೊತ್ತಿಲ್ಲ, ಆದರೆ ನಮಗೆಲ್ರಿಗೂ ಬಹಳ ಖುಷಿ, ಬಹಳ ಹೆಮ್ಮೆ ಯಾವತ್ತೂ ಇರ್ತದೆ. ಥ್ಯಾಂಕ್ ಯು. ಆ್ಯಂಡ್ ಗುರುಗಳೇ, ತಮಗಾಗಿ ನಮ್ಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ ಕಾರ್ಯಕ್ರಮದ ಪರವಾಗಿ, ತಂಡದ ಪರವಾಗಿ ಈ ಒಂದು ಪ್ರೀತಿಯ ಕಾಣಿಕೆ. ಇದನ್ನ ನೀಡೋದಕ್ಕೆ GKD ಸಂಸ್ಥೆಯ CEO ಆದಂತಹ ದೀಪಕ್ ಅವರು ಹಾಗೂ ದೀಪಿಕಾ ದಾಸ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಹಾಗೂ ಮಂಜುನಾಥ್ ಅವರು ಕೂಡ ದಯಮಾಡಿ ವೇದಿಕೆಗೆ ಬಂದು ಗುರುಗಳಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿತ್ತು. ಅವರಿಗೆ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ಸ್ ದೀಪಕ್, ಥ್ಯಾಂಕ್ಸ್.
ಇವರು ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ದಂತ ಸೇವೆಯನ್ನು ಸುಧಾರಿಸಲು ಅವರ ಸಮರ್ಪಣೆ ಮತ್ತು ಮಹಿಳೆಯರ ಹಕ್ಕುಗಳು ಹಾಗೂ ಸಬಲೀಕರಣಕ್ಕಾಗಿ ಅವರ ಪರಿಶ್ರಮ ಮೆಚ್ಚುಗೆಯನ್ನು ಗಳಿಸಿದೆ. ಆರೋಗ್ಯ ಸಂರಕ್ಷಣಾ ವೃತ್ತಿಪರರಾಗಿ, ಶೈಕ್ಷಣಿಕ ನಾಯಕರಾಗಿ, ಸಾರ್ವಜನಿಕ ವ್ಯಕ್ತಿಯಾಗಿಯೂ ಅವರ ಸೇವಾ ಬದ್ಧತೆಯನ್ನು ತೋರಿಸುತ್ತದೆ. ಕರ್ನಾಟಕದ ಮತ್ತು ಹತ್ತಿರದ ಅನೇಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಅವರು ನಿಜವಾದ ಪ್ರೇರಣೆಯಾಗಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಇವರ ಕಾರ್ಯಗಳಿಗಾಗಿ ಗುರುತಿಸಲ್ಪಟ್ಟಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ 2006ರಲ್ಲಿ ಕಲಬುರಗಿಯ ಎಸ್ ನಿಜಲಿಂಗಪ್ಪ ದಂತ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಿಂದ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಲಭಿಸಿವೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಹಲವಾರು ವಿದ್ಯಾರ್ಥಿನಿಯರ, ವೃದ್ಧ ಮಹಿಳೆಯರ ಮತ್ತು ಸವಾಲಿನ ಪರಿಸ್ಥಿತಿಯಲ್ಲಿರುವವರ ಪರಧ್ವನಿ ಎತ್ತುತ್ತಾ ನಿರಂತರವಾಗಿ ಮಹಿಳೆಯರ ಶಿಕ್ಷಣ, ಹಕ್ಕುಗಳು ಮತ್ತು ಭದ್ರತೆಗಾಗಿ ಅಭಿಯಾನ ಮಾಡುತ್ತಿದ್ದಾರೆ. ತಮ್ಮ ನಿಸ್ವಾರ್ಥ ಸಮರ್ಪಣೆ ಮತ್ತು ಸಹಾನುಭೂತಿಯ ನಾಯಕತ್ವದಿಂದ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಇಂತಹ ದೊಡ್ಡ ಮನಸ್ಸಿನ ಸಾಧಕಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಇಂದು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಮಹಿಳಾ ಕಲ್ಯಾಣ ಕ್ಷೇತ್ರದಲ್ಲಿ ಸಾಧನೆ ನಡೆದಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025. ನಿಮ್ಮ ಒಂದೆರಡು ಮಾತು. ಮಹಿಳಾ ಕಲ್ಯಾಣ ಕ್ಷೇತ್ರ ಅಲ್ಲ, ಮಹಿಳಾ ಆಯೋಗದ ಅಧ್ಯಕ್ಷ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಮೊದಲಿಗೆ ಮಹಿಳಾ ಆಯೋಗ ಅಂತ ಎಷ್ಟು ಜನಕ್ಕೆ ಗೊತ್ತಿದೆ? ಕೈ ಎತ್ತಿ. ಸ್ವಲ್ಪ ಜನಕ್ಕೆ ಮಾತ್ರ. ಮಹಿಳಾ ಆಯೋಗ ಅಂದ್ರೆ ಧ್ವನಿ ಇಲ್ಲದ, ನೋವಿನಿಂದ ನರಳುತ್ತಾ ಇರುವಂತ, ಶೋಷಣೆಗೆ ಒಳಗಾಗಿರುವಂತ ಆ ಹೆಣ್ಣು ಮಕ್ಕಳ ಪರ ಹೋರಾಟ ಮಾಡೋದೇ ಮಹಿಳಾ ಆಯೋಗ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ 1 ವರ್ಷ ಆಯಿತು. ಈ ಪ್ರಶಸ್ತಿ ಇದು ಮಹಿಳಾ ಆಯೋಗದ ಅಧ್ಯಕ್ಷೆಗಲ್ಲ, ಇದು 3.25 ಕೋಟಿ ಕನ್ನಡ ನಾಡಿನ ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಪ್ರಶಸ್ತಿ. ನಾನು ಅಂದ್ರೆ ನಾನೊಬ್ಳೆ ಅಲ್ಲ. ಮಹಾರಾಜರು ಹೊರಟುಬಿಟ್ರು. ಮೈಸೂರು ಮಹಾರಾಜರು ನಮ್ಮ ಹೆಣ್ಣು ಮಕ್ಕಳಿಗೆ ಅವಾಗ 8ನೇ ವರ್ಷಕ್ಕೆ ಮದುವೆ ಮಾಡ್ತಿದ್ರು. ನಮ್ಮ ಅಜ್ಜಿ ಹೇಳ್ತಿದ್ರು, ನಾನು ಋತುಮತಿ ಆಗಕ್ಕೆ ಮುಂಚೆನೆ ನನಗೆ ಮದುವೆ ಮಾಡಿದ್ರು ಅಂತ. ಮೈಸೂರು ಮಹಾರಾಜರು ಅವರೊಬ್ರು ಆ ಬಾಲ್ಯ ವಿವಾಹವನ್ನ ಮೊದಲನೇ ತಡೆದಿದ್ದು ಮೈಸೂರು ಮಹಾರಾಜರು. ವಿಧವಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಶಾಲೆಗಳನ್ನ ತೆಗೆದಿದ್ದು ಮೈಸೂರು ಮಹಾರಾಜರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನನಗೆ ಈಗ 50 ವರ್ಷ. ನಾನು ಹುಟ್ಟು ಬಂದಿದ್ದ ಊರು ಮಾರೇನಹಳ್ಳಿ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ 38 ವರ್ಷಗಳ ಹಿಂದೆ ಶಿಕ್ಷಣ ಹೆಣ್ಮಕ್ಳಿಗೆ ಇರಲಿಲ್ಲ. ನನ್ನ ಜೊತೆಗಾರರು ಎಲ್ಲರಿಗೂ ಋತುಮತಿ ಆದ್ಮೇಲೆ ಮದುವೆ ಮಾಡಿಬಿಟ್ಟಿದ್ರು. ನನ್ನಪ್ಪ ನನ್ನನ್ನು ಓದಿಸಲಿ. ನನ್ನಪ್ಪ ಹೇಳೋರು, ನನ್ನ ಮಗಳು ವಿದ್ಯಾವಂತಳಾಗಬೇಕು, ಯಾರ ಹತ್ರನೂ ಕೈ ಚಾಚಿ ಬೇಡಬಾರ್ದು ಅಂತ ಹೇಳಿ. ಆ ಊರಿನಿಂದ ಮೊದಲು ವಿದ್ಯಾವಂತೆ ಆದೆ, ಮೊದಲು ಡಾಕ್ಟರ್ ಆದೆ. ಆ ಶಿಕ್ಷಣ ಇವತ್ತು ನನ್ನನ್ನ ದುಬೈನ ಒಂದು ವೇದಿಕೆ ತನಕ ಕರ್ಕೊಂಡು ಬಂತು. ನಿಮ್ಮ ಸಾಧನೆ, ನೀವು ನಡೆದು ಬಂದಂತಹ ಹಾಗೆ ನೀವು ಮಾಡ್ತಿರೋ ಕೆಲಸ ಎಲ್ಲರಿಗೂ ಬಹಳ ಸ್ಫೂರ್ತಿನ ಕೊಡುತ್ತೆ, ಎಲ್ಲರಿಗೂ ಒಂದು ಆಶಯವನ್ನು ಕೊಡುತ್ತೆ. ನೀವು ಈ ವೇದಿಕೆ ಮೇಲೆ ಬಂದು ಪ್ರಶಸ್ತಿನ ಪಡೆದಿದ್ದು ನಮಗೆ ಬಹಳ ಖುಷಿ, ಹೆಮ್ಮೆ ಎಲ್ಲವೂ ಕೂಡ. ಈ ವೇದಿಕೆಯಲ್ಲಿ ನಾನು ನನ್ನ ತಂದೆ ಒಬ್ಬರನ್ನ ನೆನಪು ಮಾಡಿಕೊಂಡ್ರೆ ಸಾಧ್ಯ ಆಗುತ್ತಿಲ್ಲ. ನಾವು ಹೆಣ್ಣು ಮಕ್ಕಳು ಬಹಳ ಹೋರಾಟ ಮಾಡಿ ಬಂದಿದ್ದೀವಿ. ಮನುಷ್ಯರು ಹೆಣ್ಣು ಮಕ್ಕಳನ್ನ ಗಂಡ ಸತ್ರೆ
ಮಕ್ಕಳು ಎಲ್ಲರನ್ನು ಸಂಭಾಳಿಸಿ ಹೋರಾಟ ಮಾಡಬೇಕು. ಇವತ್ತು ಅಷ್ಟೋ ಜನರ ಹೆಣ್ಣು ಮಕ್ಕಳ ಪರವಾಗಿ ನಾನು ಆಯೋಗದ ಅಧ್ಯಕ್ಷೆಯಾಗಿ ನಾನು ಈ ಅವಾರ್ಡ್ನ ತಗೊಳ್ತಾ ಇದ್ದೀನಿ. ನನಗೆ ಮೊದಲನೇದಾಗಿ ಮತ್ತೊಮ್ಮೆ ಕ್ಷಮೆ ಇರಲಿ, ಇದು ನಮ್ಮನೆ ಕಾರ್ಯಕ್ರಮ. ಕೊಟ್ಟಂತ ಪೀಟರ್, ದೀಪಕ್, ದೀಪಿಕಾ ದಾಸ್ ಇವೆಲ್ಲರೂ ನನ್ನ ಮಕ್ಕಳ ಸಮಾನ. ಈ ತಾಯಿಗೆ ಈ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ದೂರಿನಲ್ಲಿ ಕರೆದು ಈ ಅವಾರ್ಡ್ನ ಕೊಟ್ಟಿರುವಂಥ ನೀವೆಲ್ಲರೂ ಈ ಕನ್ನಡಮ್ಮನ ಮಕ್ಕಳು ದುಬೈನಲ್ಲಿ ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತಾ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Thank you, Dr. Nagalakshmi ma'am. Thank you so much. ಥ್ಯಾಂಕ್ ಯು ಸೋ ಮಚ್. ಕಲಿಪಾ ಬೆನ್ ಗಲೀಟಾ ಅವರಿಗೆ ಇಷ್ಟೊಂದು ನಮ್ಮ ಕಾರ್ಯಕ್ರಮದಲ್ಲಿದ್ದು ನಮ್ಮೆಲ್ಲರ ಉತ್ಸಾಹವನ್ನು ತುಂಬಿದಂತ ಅವರಿಗೆ ನಮ್ಮ GKD ಗ್ರೂಪ್ನ ಹಾಗೂ ಗ್ಲೋಬಲ್ ಓವರ್ಸೀಸ್ ಎಂಟರ್ಟೈನ್ಮೆಂಟ್ನ ಪೀಟರ್ ಅವರು ದೀಪಕ್ ಅವರ ದಯವಿಟ್ಟು ವೇದಿಕೆ ಮೇಲೆ ಬಂದು ಎಂದು ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೋರಿಕೆ ಪ್ಲೀಸ್. ಪ್ರಶಸ್ತಿಯಲ್ಲಿ ಮುಂದಿನ ಪ್ರಶಸ್ತಿ ನೋಡೋಕ್ಕಿಂತ ಮುಂಚೆ ನಮ್ಮ ಕರಾವಳಿ ಬೆಳಗ್ಗೆ ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಮೂಲಕ ನಿಮ್ಮನ್ನ ಅರಸನಿಗೆ ಬರ್ತಿದ್ದಾರೆ. ಚಪ್ಪಾಳೆಗೆ ಸ್ವಾಗತಿಸಿ ಆಕೃತಿ ಶೆಟ್ಟಿ ಹಾಗೂ ಅಶ್ವಿನಿ ಶೆಟ್ಟಿ. Not so long ago, Dubai was a quiet desert town. Is what it's like. ಇಲ್ಲಿ ಇನ್ವೆಸ್ಟ್ ಮಾಡಿ ಮತ್ತು ಅಶ್ವಿನಿ ಶೆಟ್ಟಿ ಹಾಗೂ ಅಶ್ವಿನಿ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಬಂದು ಡ್ಯಾನ್ಸ್ ಮಾಡಿ ಹೋದ್ಲಲ್ಲ, ನಿಮಗೆ ಗೊತ್ತಾಯ್ತಾ ಅವಳು
ಅಸ್ಮಿತಾ ಶೆಟ್ಟಿ ಹಾಗೂ ಅಶ್ವಿತಾ ಶೆಟ್ಟಿ ಬಂದಿದ್ದಾರೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಡೋದಕ್ಕೆ ಕೆನ್ ಐ ಹ್ಯಾವ್ ದೀಪಿಕಾ ದಾಸ್ ಸ್ಟೇಜ್ ಪ್ಲೀಸ್. ಜಿಕೆಡಿ ಗ್ರೂಪ್ಸ್ ವತಿಯಿಂದ ದೀಪಿಕಾ ದಾಸ್ ಅವರ ಪರವಾಗಿ ಅದ್ವಿತಿ ಹಾಗೂ ಅಶ್ವತಿ ಅವರಿಗೆ ಒಂದು ಸುಂದರವಾದ ಪರ್ಫಾರ್ಮೆನ್ಸ್ ಅನ್ನ ಮಾಡೋದಕ್ಕೆ ಒಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು ಅದ್ವಿತಿ, ಥ್ಯಾಂಕ್ ಯು ಅಶ್ವತಿ, ಆ್ಯಂಡ್ ಥ್ಯಾಂಕ್ ಯು ದೀಪಿಕಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯ ಮುಂದಿನ ಪ್ರಶಸ್ತಿ ಯಾವ ವಿಭಾಗ ಅಂತ ಹೇಳೋದಕ್ಕಿಂತ ಮುಂಚೆ ಅದನ್ನ ನೀಡೋದಕ್ಕೆ ನಮ್ಮ ಮಾನ್ಯ ಸಚಿವರಾದಂತಹ ಶ್ರೀಯುತ ಶಿವರಾಜ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳಿ ಶ್ರೀ ಶಿವರಾಜ್ ಎಸ್ ತಂಗಡಗಿ ಸರ್ ಅವರನ್ನ. ಸೊ ಅವರ ಕೈಯಾರೆ ಪ್ರಶಸ್ತಿ ಪಡ್ಕೋತಾ ಇರುವಂತಹ ಆ ಸಾಧಕರು ಯಾರು ಅಂತ ನೋಡೋಣ. ವಿಜಿ ಪ್ಲೀಸ್. ಅಸ್ಮಿತೆಯು ಕನ್ನಡ ಎನೆ ಕೂಡಿದಾಡುವುದಲ್ಲದೆ ಕನ್ನಡ ಮನೆಮಳ ಸಾಡುವುದು ಎಂಬ ಸೂಕ್ತಿಯ ನಿರಂತರ ಅನುಪಾಲನೆಗೆ ಹೆಸರಾದ ಸ್ಪಷ್ಟೋಚ್ಚಾರ, ಸ್ಫುಟಾಹಾರ, ಸುಪುಷ್ಟ ಭಾಷಾವಳಿಗೆ ಹೆಸರಾದ ಕನ್ನಡ ನೆಲದ ಪ್ರಾತಸ್ಮರಣೀಯರ ಪ್ರಶಸ್ತಿಯಾಗಿ ಮನೆ ಮಾತಾಡಲು ಕನ್ನಡದ ಅಭಿರಾಮ ಶ್ರೀಯುತ ಸುಚೇಂದ್ರ ಪ್ರಸಾದ್ ಕೋಡೆ. ಎಲ್ಲೆಲ್ಲಿ ಕನ್ನಡದ ಗಂಟು ಸೂಸುವುದು ಅಲ್ಲಲ್ಲಿ ಕರ್ಣ ಚಾಚೇರು ಎಂಬ ಕವಿವಾಣಿಯನ್ನು ಓದಿಗೆ ಅನ್ವರ್ಥವಾದ ಉದ್ದೀಪನ ಉತ್ತೇಜನದೊಟ್ಟಿಗೆ ಸದರೀತಿಯ ಕನ್ನಡ ಚಿತ್ರಗಳಿಗೆ ಅನಿವಾರ್ಯವಿರುವಂತೆ ಪ್ರಧಾನ ಭೂಮಿಕೆಯನ್ನು ನಿರ್ವಹಿಸುತ್ತಾರೆ. ವಾಣಿಜ್ಯ ಪ್ರಧಾನ ಚಿತ್ರಗಳಿಗೆ ಬಹುಬೇಡಿಕೆಯ ಅಭಿವೃದ್ಧಿ ಚಿತ್ರವೆಂಬ ಹೆಗ್ಗಳಿಕೆಯೊಡನೆ ಕಲಾಯಾನ ಸಾಧಿಸುತ್ತಾ ಸಾಗಿರುವ ಶ್ರೀಯುತ ಕ ಸುಚೇಂದ್ರ ಪ್ರಸಾದ ಕನ್ನಡ ಕೈಂಕರ್ಯ. ಎಲ್ಲೆಲ್ಲಿ ಕನ್ನಡದ ಗಂಟು ಸೂಸುವುದು ಅಲ್ಲಲ್ಲಿ ಕರ್ಣ ಚಾಚೆಯು ಎಂಬ ಕವಿವಾಣಿಯನ್ನು ಓದಿ ಅನ್ವರ್ಥವಾದ ಉದ್ದೀಪನ ಉತ್ತೇಜನದೊಟ್ಟಿಗೆ ಸದರೀತಿಯ ಕನ್ನಡ ಚಿತ್ರಗಳಿಗೆ ಅನಿವಾರ್ಯವಿರುವಂತೆ ಪ್ರಧಾನ ಭೂಮಿಕೆಗಳಲ್ಲಿ ನಡೆಸುತ್ತಾರೆ. ವಾಣಿಜ್ಯ ಪ್ರಧಾನ ಚಿತ್ರಗಳಿಗೆ ಬಹುಬೇಡಿಕೆಯ ಅಭಿನಯ ಚತುರವೆಂಬ ಹೆಗ್ಗಳಿಕೆಯೊಡನೆ ಕಲಾಯಾನ ಸಾಧಿಸುತ್ತಾ ಸಾಗಿರುವ ಶ್ರೀಯುತ ಕ ಸುಚೇಂದ್ರ ಪ್ರಸಾದ ಇವರ ಕನ್ನಡ ಕೈಂಕರ್ಯ ಕನ್ನಡ ಚಿತ್ರಗಳಿಗೆ ಪಡೆದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಸಾಧನೆಯ ಮಾನ್ಯ ಮಾಡಿ ವಿಶ್ವದಾದ್ಯಂತ ಕನ್ನಡಿಗರ ವೇದಿಕೆಯು ಅಂತಾರಾಷ್ಟ್ರೀಯ ಗಂಧದ ಗುಡಿ ಪುರಸ್ಕಾರವನ್ನು ಪ್ರದಾನ ಮಾಡಿ ಪದಾರ್ಥವಾಗುತ್ತದೆ. ಶ್ರೀ ಕ ಸುಚೇಂದ್ರ ಪ್ರಸಾದರ ಕನ್ನಡ ಕಲಾಯಾನ ಅಚಂದ್ರಾಂತ ಶೋಭಿಸಲೆಂಬ ಶುಭ ಹಾರೈಕೆಯೊಂದಿಗೆ ನಮ್ಮೆಯ ನನಗೆ ಅನಂತ ಎಷ್ಟು ಕೋರಿಕೆ. ಸಿನಿಮಾ ಕಲಾ ಸೇವೆಗಾಗಿ ಕಂಚಿನ ಕಂಠದ ಅಪ್ಪಟ ಕನ್ನಡಿಗ ಶ್ರೀ ಸುಚೇಂದ್ರ ಪ್ರಸಾದ್ ಸರ್ ಅವರಿಗೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ. ಬನ್ನಿ ಚಪ್ಪಾಳೆ. ಈ ಸಂದರ್ಭದಲ್ಲಿ ಸರ್ ಕಂಚಿನ ಕಂಠದಲ್ಲಿ ಒಂದೆರಡು ಮಾತು. ಸರ್ ಸರ್ ಹೊತ್ತಾ ಇರುತ್ತಲ್ಲ ಇಲ್ಲ, ಅವರಿಗೆ ಗೊತ್ತಾಯ್ತು ಸಮಯದ ಅಭಾವ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕಲಾವಿದರು ಪರ್ಫಾರ್ಮ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಹರಿಕೃಷ್ಣ ಸರ್ ಟೀಮ್ ಅವರು ಪರ್ಫಾರ್ಮ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಬಹಳ ದೊಡ್ಡ ಗುಣ. ಅವರು ಬಂದು ಅಟ್ಲೀಸ್ಟ್ ಈ ಪ್ರಶಸ್ತಿನ ಸ್ವೀಕರಿಸಿ ಹ್ಞೂ ಸರ್, ವಾಪಸ್ ನಾನು ಬೆಂಗಳೂರಿಗೆ ಹೋದ್ರೆ ಏರ್ಪೋರ್ಟ್ ಆಚೆ ಕಲ್ಲೊಡೆಯಕ್ಕೆ ಜನ ನಿಂತಿರ್ತಾರೆ ನಿಮ್ಮ ಹತ್ರ ಮಾತಾಡ್ಸಿಲ್ಲ. ಸಭೆ ನಮಸ್ಕಾರ. ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಗುಬದ್ಧಗೊಳಿಸುವಂಥ ಮುಂಭಾಗದ ಎಲ್ಲ ಗಣ್ಯರೇ, ವೇದಿಕೆಯ ಹಿಂಬದಿಯಲ್ಲಿ ಕೂತಿರುವ ಎಲ್ಲ ಅತಿ ಗಣ್ಯರೇ, ಕನ್ನಡ ಎನೆ ಕೂಡಿದಾಡುವುದನ್ನದೇ ಕನ್ನಡ ಎನೆ ಕಿವಿ ನಿಮಿರುವುದು ಅನ್ನೋದನ್ನು ಸ್ವಲ್ಪ ಕ್ಷಮಾಪಣೆಯೊಟ್ಟಿಗೆ
ನಲ್ನುಡಿಯನ್ನೇ ಬಳಸಾಡುವುದು, ಸರಿಗನ್ನಡವನ್ನೇ ಬಳಸಾಡುವುದು. ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ತಿನ್ನುವುದಾತ್ಮವನ್ನೇ ಮಂಕುತಿಮ್ಮ ಎಂದು ಹೇಳಿದರು. ನಮ್ಮ ಮಾತೆ ಭಾರತ ಮಾತೆ ಸರ್ವಲೋಕವನ್ನಿದೆ, ಜಗದ ಮನವ ಜಗದ ಜನರ ಮನವ ಸೆಳೆವ ಗೌರವಾನ್ವಿತೆ, ಆದಿ ಅಂತ್ಯ ವಿರಹಿತೆ ಸಾಧುರೂಪ ಸಂಹಿತೆ. ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರ್ಯಕ್ಕೆ. ಆಶ್ರಯದಾತರಿಗೆ, ಅವಕಾಶದಾತರಿಗೆ, ಪ್ರಶಸ್ತಿದಾತರಿಗೆ ಎಲ್ಲರಿಗೂ ಬಾಗಿದ ಶಿಟ ಮುಗಿದ ಕರೆದ ನಮನ. ನಮಸ್ಕಾರ. ಧನ್ಯವಾದಗಳು ಸರ್. ಶ್ರೀಯುತ ಸುಚೇಂದ್ರ ಪ್ರಸಾದ್ ಸರ್, ಅಂದರೆ ಅವರು ಭಾಷಣ ಕಡಿಮೆ ಮಾಡಿದ್ರು, ಬಹಳ ತೂಕವಾದಂತಹ ಮಾತನ್ನ ಆಡಿದ್ದಾರೆ. ಧನ್ಯವಾದಗಳು ಸರ್. ಮುಂದಿನ ಪ್ರಶಸ್ತಿ